ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ಭಾರತದ ಕರಾವಳಿ ತೀರ, ಅದರ ಕರಾವಳಿ ಮೈದಾನದ ಬಗ್ಗೆ ತಿಳಿಯೋಣ. ಮೊದಲಿಗೆ ನನ್ನ ಪರಿಚಯ. ನಾನು ಭೂಗೋಳ ತಜ್ಞನಾಗಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಆಗಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪಾಠ ಮಾಡ್ತಿದ್ದೇನೆ ಸ್ನೇಹಿತರೆ. ಹಲವಾರು ಪುಸ್ತಕಗಳು ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣಾ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕರಾವಳಿ ಮೈದಾನದ ಬಗ್ಗೆ ತಿಳಿಯೋಣ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪರ್ಯಾಯ ಪ್ರಾಸ್ಥಭೂಮಿ ಅಂದರೆ ಪೆನಿನ್ಸುಲರ್ ಪ್ಲಾಟ್ಯೂ ಬಗ್ಗೆ ತಿಳಿದಿದ್ವಿ. ತಾವೆಲ್ಲರೂ ಇಲ್ಲಿ ಗಮನಿಸಬಹುದು, ಇದು ಉತ್ತರದಲ್ಲಿರುವಂತ ಮಹಾಪರ್ವತಗಳು, ಹಿಮಾಲಯ ಮತ್ತು ಟಿಬೆಟನ್ ಪ್ರಾಸ್ಥಭೂಮಿ ಮೊದಲನೇ ತರಗತಿಯಲ್ಲಿತ್ತು. ಎರಡನೇ ತರಗತಿಯಲ್ಲಿ ಉತ್ತರ ಮಹಾ ಮೈದಾನ, ಮೂರನೇ ತರಗತಿಯಲ್ಲಿ ನಾವು ನಮ್ಮ ಮರುಭೂಮಿ ಥಾರ್ ಮರುಭೂಮಿ ಮತ್ತು ನಮ್ಮ ಪೆನಿನ್ಸುಲರ್ ಭಾಗ ನೋಡಿ, ಅರಾವಲೀಸಿಂದ ಹಿಡಿದು ಈ ಕಡೆ ಪಶ್ಚಿಮ ಘಟ್ಟ ಕನ್ಯಾಕುಮಾರಿವರೆಗೂ ನೋಡಿದ್ವಿ. ಹಂಗೆ ಈ ರೀತಿ ಮೇಘಾಲಯದವರೆಗೂ ನಾವು ಪೆನಿನ್ಸುಲರ್ ಪ್ರಾಸ್ಥಭೂಮಿಯನ್ನು ತಿಳಿದಿದ್ವಿ ಸ್ನೇಹಿತರೆ. ಈಗ ಕರಾವಳಿ ಮೈದಾನ ಗುಜರಾತ್ನಿಂದ ಹಿಡಿದು ಈ ರೀತಿ ವೆಸ್ಟ್ ಬೆಂಗಾಲ್ದವರೆಗೂ ನಮಗೆ ಕರಾವಳಿ ಮೈದಾನ, ಈ ಕಡೆ ಪಶ್ಚಿಮ ಕರಾವಳಿ ಮೈದಾನ ಆದರೆ ಈ ಕಡೆ ಪೂರ್ವ ಕರಾವಳಿ ಮೈದಾನವನ್ನು ತಾವು ಇಲ್ಲಿ ಕಾಣಬಹುದು. ನಮ್ಮಲ್ಲಿ ಮೂರು ಕಡೆಯಿಂದ ನೀರಿರೋದ್ರಿಂದ ನಾವು ಪರ್ಯಾಯ ಪ್ರಾಸ್ಥಭೂಮಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ಪರ್ಯಾಯ ಅಂದ್ರೆ ಮೂರು ಕಡೆಯಿಂದ ನೀರಿರುವಂಥದ್ದು. ಪೆನಿನ್ಸುಲಾ ಅಂದ್ರೆ ಒಂದು ಕಡೆ ಭೂಮಿ, ಉತ್ತರಕ್ಕೆ ಭೂಮಿ ಇದೆ ನೋಡಿ, ಮೂರು ಕಡೆಯಿಂದ ನೀರು ಬರುತ್ತೆ. ಅದಕ್ಕೋಸ್ಕರ ನಾವು ಪರ್ಯಾಯ ಪ್ರಾಸ್ಥಭೂಮಿ ಅಂತೇಳಿ ಕರೆದಿದ್ವಿ. ನಾವು ಪರ್ಯಾಯ ಅಂದಾಗ ಮೊದಲನೇದಾಗಿ ಈ ಕಡೆ ಅರಬ್ಬಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ. ಈಗ ಪಶ್ಚಿಮ ಕರಾವಳಿ ಮೈದಾನ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದಲ್ಲಿ ಮಧ್ಯದಲ್ಲಿ ಬರ್ತಾ ಇದೆ ನೋಡಿ, ಈ ಮೈದಾನವನ್ನು ಪಶ್ಚಿಮ ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ನಾನು ಅದನ್ನ ಲೇಸರ್ ಪಾಯಿಂಟರ್ ಮುಖಾಂತರ ತಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಈ ಭಾಗ, ಈ ಕರಾವಳಿ ಭಾಗಕ್ಕೆ ನಾವು ಪಶ್ಚಿಮ ಕರಾವಳಿ ಮೈದಾನ ಅಂತ ಕರಿತೀವಿ. ಅದೇ ಪೂರ್ವ ಕರಾವಳಿ ಮೈದಾನ ಈ ತರ ಪೂರ್ವ ಘಟ್ಟಗಳು ಮತ್ತು ಬೇ ಆಫ್ ಬೆಂಗಾಲ್ ಮಧ್ಯದಲ್ಲಿರುವಂತದ್ದನ್ನ ನಾವು ಪೂರ್ವ ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ಪೂರ್ವ ಘಟ್ಟಗಳು ಮತ್ತು ಬೇ ಆಫ್ ಬೆಂಗಾಲ್ ಮಧ್ಯೆ ಇರುವಂತದ್ದನ್ನ ನಾವು ಪೂರ್ವ ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ಮೊದಲಿಗೆ ನಾವು ಕೆಲವು ವಿಷಯಗಳನ್ನ ತಿಳಿಯಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಮೈದಾನ ಎಲ್ಲ ಸೇರಿ ಒಟ್ಟು ಮತ್ತು ದ್ವೀಪಗಳನ್ನು ಸೇರಿ ಒಟ್ಟು ನಮಗೆ 7516.6 ಕಿಲೋಮೀಟರ್ ಅಷ್ಟು ಕರಾವಳಿ ತೀರ ಇದೆ. ಒಟ್ಟು ಭಾರತದ ಕರಾವಳಿ ತೀರ ಎಷ್ಟು ಅಂತ ಕೇಳಿದ್ರೆ 7516.6 ಕಿಲೋಮೀಟರ್ಸ್ ಸ್ನೇಹಿತರೆ, ದ್ವೀಪಗಳನ್ನು ಸೇರಿ. ಎಷ್ಟು ರಾಜ್ಯಗಳು ಬರುತ್ತೆ? 9 ರಾಜ್ಯಗಳು ಬರುತ್ತೆ ಮತ್ತು 4 ಯೂನಿಯನ್ ಟೆರಿಟರಿಗಳು ಬರುತ್ತೆ. ತಾವು ಅದನ್ನ ಇಲ್ಲಿ ನೋಡ್ಬೋದು. ಪಶ್ಚಿಮ ಕರಾವಳಿ ತೀರದಲ್ಲಿ ನಮಗೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಬಂದರೆ, ಪೂರ್ವ ಕರಾವಳಿ ತೀರಕ್ಕೆ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ಯೂನಿಯನ್ ಟೆರಿಟರಿಗಳು ಯಾವುದು ಅಂದರೆ ಪುಡುಚೇರಿ, ಡ್ಯೂ ದಮನ್ ದಾದರ್ ನಗರ ಹವೇಲಿ, ಲಕ್ಷದ್ವೀಪ್ ದ್ವೀಪಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಸೊ ಯಾವ್ಯಾವ ಮೈದಾನಗಳಿದೆ ಅಂತ ನೋಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಇದನ್ನು ಗಮನಿಸಿ, ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಅದನ್ನು ಗಮನಿಸಿ ಸ್ನೇಹಿತರೆ. ನಾನೇನು ಹೇಳಿದೆ, ನಮ್ಮ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರ ಏನ್ ಬರುತ್ತೆ ಇಲ್ಲಿ, ಅರಬ್ಬಿ ಸಮುದ್ರ ಅದರ ಮಧ್ಯೆ ಬರುವಂತ ಮೈದಾನಕ್ಕೆ ನಾವು ಪಶ್ಚಿಮ ಕರಾವಳಿ ಮೈದಾನ ಅಂತ ಕರಿತೀವಿ. ಈ ಮೈದಾನ ನೋಡಿ ಎಷ್ಟು ಭಾಗ ಇದೆ ಅಂತ ಹೇಳಿ ಗಮನಿಸಬಹುದು, ಎಷ್ಟು ಚಿಕ್ಕದಿದೆ ಅಂತ ಗಮನಿಸಬಹುದು ತಾವು ಇಲ್ಲಿ. ಎಷ್ಟೋ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಇಳಿತಾ ಇದೆ, ಅದನ್ನು ಗಮನಿಸಿ ಸ್ನೇಹಿತರೆ. ಇಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಗೋವಾ ಕರ್ನಾಟಕ ಭಾಗದಲ್ಲೆಲ್ಲ ಗಮನಿಸಿ ತಾವು, ಎಷ್ಟೋ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ತುಂಬಾ ಸಮೀಪದಲ್ಲಿವೆ, ಅರಬ್ಬಿ ಸಮುದ್ರಕ್ಕೆ ಸಮೀಪದಲ್ಲಿದೆ. ತಾವು ಹಲವೆಡೆ ಭೇಟಿ ಕೊಟ್ಟರೆ ಗೋವಾ ಕರ್ನಾಟಕ ಭಾಗದಲ್ಲಿ, ಈ ರೀತಿ ಮಹಾರಾಷ್ಟ್ರ ಭಾಗದಲ್ಲಿ ಬೆಟ್ಟ ಗುಡ್ಡ ಪ್ರದೇಶಗಳು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ ಬಂದು. ಅಂದ್ರೆ ಈ ಭಾಗದಲ್ಲಿ ಮೈದಾನ ತುಂಬಾ ಚಿಕ್ಕದಿದೆ, ಅದನ್ನ ನಾವು ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ನೋಡಿ ತಿಳಿಬೇಕು. ಏನಕ್ಕೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಈ ಪೂರ್ವ ಘಟ್ಟಗಳನ್ನ ನಾವು ಗಮನಿಸಿ. ಪೂರ್ವ ಘಟ್ಟಗಳು ಒಡಿಸ್ಸಾದಿಂದ ಹಿಡಿದು ತಮಿಳುನಾಡುವರೆಗೂ ಇದ್ದು, ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿ ಮಧ್ಯೆ ಇರದೆ ಪೂರ್ವ ಕರಾವಳಿ ಮೈದಾನ. ಈ ಪೂರ್ವ ಕರಾವಳಿ ಮೈದಾನ ಪಶ್ಚಿಮ ಕರಾವಳಿಗಿಂತ ಸ್ವಲ್ಪ ಅಗಲ ಇದೆ, ಅದನ್ನು ಗಮನಿಸಿ. ಇಲ್ಲಿ ಸ್ವಲ್ಪ ದೊಡ್ಡದಿದೆ ನೋಡಿ, ಗಮನಿಸಿ. ಅದನ್ನ ತಾವು ಇಲ್ಲಿ ಗಮನಿಸಬೇಕು. ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಮೈದಾನ ಯಾವ ರೀತಿ ಇದೆ ಅಂತ. ನಾನು ಕಳೆದ ತರಗತಿಯಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳಿದ್ದೆ, ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತೇನೆ. ಹಂಗೆ ಪೂರ್ವ ಘಟ್ಟಗಳ ಬಗ್ಗೆನೂ ಹೆಚ್ಚು ಮಾಹಿತಿ ಕೊಡ್ತೇನೆ.
ಈಗ ನಾವು ಕರಾವಳಿ ಮೈದಾನದ ಬಗ್ಗೆ ನೋಡ್ತಾ ಇದೀವಿ. ನೋಡಿ, ಗುಜರಾತ್ನ ರನ್ ಆಫ್ ಕಚ್ ಭಾಗ ತಾವು ಇಲ್ಲಿ ಗಮನಿಸಬೇಕು. ರನ್ ಆಫ್ ಕಚ್ ಭಾಗ, ಸಂಸ್ಕೃತದಲ್ಲಿ ರನ್ ಎಂದರೆ ನಿಷ್ಪ್ರಯೋಜಕ ಭೂಮಿ ಅಂತ. ಯಾಕೆಂದರೆ ಈ ರನ್ ಆಫ್ ಕಚ್ ಭಾಗ ಆಲ್ಮೋಸ್ಟ್ ಸಾಗರ ಮಟ್ಟದಲ್ಲೇ ಇದೆ ಸ್ನೇಹಿತರೆ. ಓಕೆ, ಸಾಗರ ಮಟ್ಟ ಅಂದ್ರೆ 0 ಮೀಟರ್ಸ್ ಸಿ ಲೆವೆಲ್ ಅಲ್ಲೇ ಇದೆ. ಸೊ ಸಮುದ್ರ ನೀರು ಬರುತ್ತೆ, ದೊಡ್ಡ ದೊಡ್ಡ ಅಲೆಗಳು ಬಂದಾಗ, ಉಬ್ಬರವಿಳಿತಗಳು ಬಂದಾಗ ಇಲ್ಲಿ ಬಂದು ನೀರು ಸಂಗ್ರಹ ಆಗುತ್ತೆ, ಉಪ್ಪು ನೀರು ಸಂಗ್ರಹ ಆಗುತ್ತೆ. ಬೇಸಿಗೆಗಾಲದಲ್ಲಿ ಆ ನೀರೆಲ್ಲ ಹಾವಿಯಾಗಿ ಹೋಗಿ ಒಂದು ಉಪ್ಪಿನ ಮೈದಾನ ಫಾರ್ಮ್ ಆಗಿದೆ. ಉಪ್ಪಿನ ಮೈದಾನ, ಸಾಲ್ಟ್ ಪ್ಲೇನ್ ಫಾರ್ಮ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದ ಗಿಡ ಬೆಳೆಯೋದಿಲ್ಲ, ಅದಕ್ಕೋಸ್ಕರ ಇದನ್ನು ನಿಷ್ಪ್ರಯೋಜಕ ಭೂಮಿ, ರನ್ ಅಂತ ಕರಿತೀವಿ. ಇಲ್ಲಿ ನಮಗೆ ಸರ್ ಕ್ರೀಕ್ ಅಂತ ಒಂದು ಜಾಗ ಇದೆ ಸ್ನೇಹಿತರೆ. ಸರ್ ಕ್ರೀಕ್ ಅದು ಭಾರತ ಮತ್ತು ಪಾಕಿಸ್ತಾನದ ಗಡಿ. ಸರ್ ಕ್ರೀಕ್ ಭಾಗ ನಮ್ಮ ದೇಶದ ಪಶ್ಚಿಮ ಭಾಗ, ಅತಿ ಪಶ್ಚಿಮ ಭಾಗ ಅಂತೇಳಿ ಕರಿತೇವೆ, ಸರ್ ಕ್ರೀಕ್. ಇಲ್ಲೊಂದು ಹಳ್ಳಿ ಕೂಡ ಇದೆ, ಗೋರ್ಮೋತಿ ವಿಲೇಜ್ ಅಂತ ಇದೆ, ಹಳ್ಳಿ ಇದೆ, ಕೊನೆ ಹಳ್ಳಿ. ತಮ್ಮೆಲ್ಲರಿಗೂ ಭುಜ್ ಫೆಸ್ಟಿವಲ್ ಬಗ್ಗೆ ಗೊತ್ತಿದೆ, ಅದೆಲ್ಲ ರನ್ ಆಫ್ ಕಚ್ ಅಲ್ಲಿ ಬರುತ್ತೆ. ಇಲ್ಲಿಂದ ಬಂದಾಗ ರನ್ ಆಫ್ ಕಚ್ ಇಂದ ಕೆಳಗಡೆ ಬಂದರೆ ಗಲ್ಫ್ ಆಫ್ ಕಚ್ ತಾವಿಲ್ಲಿ ಗಮನಿಸಬೇಕು. ಗಲ್ಫ್ ಆಫ್ ಕಚ್ ಈ ಭಾಗವನ್ನು ನಾವು ಸೌರಾಷ್ಟ್ರ ಎಂದು ಕರೆಯುತ್ತೇವೆ. ದಕ್ಷಿಣ ಗುಜರಾತ್ ಅನ್ನು ನಾವು ಸೌರಾಷ್ಟ್ರ ಎಂದು ಕರೆಯುತ್ತೇವೆ, ಸೌರಾಷ್ಟ್ರ ಕರಾವಳಿ ತೀರ. ಎರಡನ್ನೂ ಸೇರಿ ನಾವು ಗುಜರಾತ್ ಕೋಸ್ಟ್ ಅಂತ ಕರಿತೇವೆ. ಗುಜರಾತ್ ಕೋಸ್ಟ್ ತಾವಿಲ್ಲಿ ಗಮನಿಸಬಹುದು ಎಷ್ಟು ಕಿಲೋಮೀಟರ್ ಇದೆ ಅಂತ. ಈ ಭಾಗಕ್ಕೆ ನಾವು ಗಲ್ಫ್ ಆಫ್ ಕಂಬತ್ ಎಂದು ಕರೆಯುತ್ತೇವೆ. ಗುಜರಾತ್ನ ಗಲ್ಫ್ ಆಫ್ ಕಂಬತ್ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಈ ಭಾಗ ಹಲವಾರು ನದಿಗಳು, ಲೈಕ್ ಸಬರ್ಮತಿ ನದಿ ಬಂದು ಸೇರುತ್ತೆ, ಮಾಹೆ ನದಿ ಬಂದು ಸೇರುತ್ತೆ, ಇಲ್ಲಿಗೆ ನರ್ಮದಾ ನದಿ ಬಂದು ಸೇರುತ್ತೆ, ತಮ್ಮೆಲ್ಲರಿಗೂ ಗೊತ್ತಿದೆ ಇದೆಲ್ಲ ನರ್ಮದಾ ನದಿ. ಹಂಗೆ ತಾಪಿ ನದಿ ಬಂದು ಸೇರುತ್ತೆ. ಈ ರೀತಿ ಹಲವಾರು ನದಿಗಳು ಬಂದು ನಮಗೆ ಸಮುದ್ರ ಸೇರುತ್ತಾ ಈ ಭಾಗದಲ್ಲಿ, ಗಲ್ಫ್ ಆಫ್ ಕಂಬತ್ ಭಾಗದಲ್ಲಿ. ತಾವು ಅದನ್ನ ಗಮನಿಸಬೇಕು. ನಾವು ಮುಂದಿನ ತರಗತಿಯಲ್ಲಿ ನಮ್ಮ ಪೆನಿನ್ಸುಲರ್ ಭಾಗದಲ್ಲಿ ಹರಿಯುವಂತ ನದಿಗಳನ್ನ ನೋಡುವ, ಅವಾಗ ನಿಮಗೆ ಇನ್ನೂ ಹೆಚ್ಚು ತಿಳಿಯುತ್ತೆ. ಈಗ ತಾವೆಲ್ಲರೂ ನರ್ಮದಾ ಎಲ್ಲಿದೆ, ತಾಪಿ ಎಲ್ಲಿದೆ ಅದನ್ನು ಗಮನಿಸಿ. ಗಲ್ಫ್ ಆಫ್ ಕಂಬತ್ ಎಂಬ ಭಾಗ ಇದೆ. ಈ ಭಾಗ ಗುಜರಾತ್ ಆದ ಮೇಲೆ, ಗುಜರಾತ್ ಕರಾವಳಿ ಆದ ಮೇಲೆ ಮಹಾರಾಷ್ಟ್ರ ಮತ್ತು ಗೋವಾ ಭಾಗಕ್ಕೆ ನಾವು ಕೊಂಕಣ್ ಕರಾವಳಿ ತೀರ ಅಂತ ಕರಿತೇವೆ. ಯಾಕೆಂದ್ರೆ ಕೊಂಕಣಿ ಭಾಷೆ ಇಲ್ಲಿ ಪ್ರಮುಖ ಭಾಷೆ ಆದ್ರಿಂದ ಇದನ್ನ ಕೊಂಕಣ್ ಕರಾವಳಿ ತೀರ ಅಂತ ಕರೀತಾರೆ. ಗೋವಾ ಭಾಗದಲ್ಲಿ ಪೋರ್ಚುಗೀಸ್ ನೆಲೆಸಿದ್ರಿಂದ ಅದನ್ನ ಗೋವನ್ ಕೋಸ್ಟ್ ಅಂತಾನೆ ಇವಾಗ ಕರೀತಾರೆ ಸ್ನೇಹಿತರೆ, ಆದ್ರೆ ಅದು ಕೊಂಕಣ್ದೇ ಒಂದು ಭಾಗ. ಕರ್ನಾಟಕ ಕರಾವಳಿ ತೀರವನ್ನು ಕೆನರಾ ಕರಾವಳಿ ತೀರ ಎಂದು ಕರೆಯುತ್ತೇವೆ. ಅದು ತಾವು ಗಮನಿಸಬಹುದು. ನಾವು ಹತ್ತತ್ರ 320 ಕಿಲೋಮೀಟರ್ ಕರಾವಳಿ ತೀರ ಇದೆ ನಮಗೆ ಕೆನರಾ. ನಮ್ಮಲ್ಲಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಂಬ 3 ಕರಾವಳಿ ಜಿಲ್ಲೆಗಳಿದೆ. ಈ ಭಾಗದಲ್ಲಿ ಗಮನಿಸಿ ಸ್ನೇಹಿತರೆ, ಲಕ್ಷದ್ವೀಪ್ ಸಮುದ್ರ ಕೂಡ ಇದೆ ಇಲ್ಲಿ. ಅದಾದ ಮೇಲೆ ಮಲಬಾರ್ ಕರಾವಳಿ ತೀರ, ಮಲಬಾರ್ ಎಂಬುದು ಕೇರಳ ಭಾಗಕ್ಕೆ ಕರೀತೇವೆ, ಇದನ್ನು ಮಲಬಾರ್. ಇಲ್ಲಿ ಈ ಭಾಗಕ್ಕೆ ನಾವು ಕೇಪ್ ಕ್ಯಾಮೊರಿನ್ ಎಂದು ಕರೀತೇವೆ ಸ್ನೇಹಿತರೆ. ಇದು ಭಾರತದ ದಕ್ಷಿಣ ಭಾಗ, ಕೇಪ್ ಕ್ಯಾಮೊರಿನ್. ಕೇಪ್ ಅಂದ್ರೆ ಭೂಮಿಯ ತುದಿ ಭಾಗ ಸ್ನೇಹಿತರೆ. ಓಕೆ, ಕೇಪ್ ಕ್ಯಾಮೊರಿನ್ ಎಂಬ ಪ್ರದೇಶ ಸ್ನೇಹಿತರೆ, ಕ್ಯಾಮೊರಿನ್. ಕನ್ಯಾಕುಮಾರಿ ಅಂತ ಕರಿತೀವಿ ನಾವು. ಇಲ್ಲಿ ಬಂದ್ರೆ ನೀವು, ಇಲ್ಲಿ ವಿವೇಕಾನಂದ ಅವರ ಸ್ಟ್ಯಾಚ್ಯೂ ಇದೆ, ರಾಕ್ ಮೆಮೋರಿಯಲ್ ಅಂತ ಕರಿತೀವಿ. ಹಿಂಗೆ ತಿರುವಲ್ಲೂರ್ ಎಂಬ ತಮಿಳ್ ಪೊಯೆಟ್ದು ಸಹ ಇಲ್ಲಿ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ. ಸೊ ಕೇಪ್ ಕ್ಯಾಮೊರಿನ್, ಕನ್ಯಾಕುಮಾರಿ. ಈ ಭಾಗದಲ್ಲಿ ನಮಗೆ ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೇಟ್, ಪಾಕ್ ಬೇ ಸಿಗುತ್ತೆ. ಈ ಭಾಗ ಶ್ರೀಲಂಕಾ ಮತ್ತು ತಮಿಳುನಾಡನ್ನು ಬೇರ್ಪಡಿಸುತ್ತೆ. ಇದನ್ನೇ ನಾವು ಕೋರಮಂಡಲ್ ಕರಾವಳಿ ತೀರ ಎಂದು ಕರೆಯುತ್ತೇವೆ. ಕೋರಮಂಡಲ್ ಕರಾವಳಿ ತೀರ ತಮಿಳುನಾಡಿಗೆ ತುಂಬಾ ಕರಾವಳಿ ತೀರ ಇದೆ ಸ್ನೇಹಿತರೆ. ಇತ್ತೀಚೆಗೆ ಬಂದಂತ ಡೇಟಾ ಸ್ನೇಹಿತರೆ, ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ನವರು ಇದನ್ನ ಡೇಟಾ ಕೊಟ್ಟಿದ್ದಾರೆ, ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇತ್ತೀಚೆಗೆ ಬಂದಂತ ಡೇಟಾ ಕೋರಮಂಡಲ್ ಕರಾವಳಿ ತೀರ. ಅದಾದ್ಮೇಲೆ ಕೃಷ್ಣಾ ಗೋದಾವರಿ ಡೆಲ್ಟಾ ಬರುತ್ತೆ ನೋಡಿ, ಆ ಪ್ರದೇಶವನ್ನು ಕೆಜಿ ಬೇಸಿನ್ ಎಂದು ಕರೆಯುತ್ತೇವೆ. ಕೆಜಿ ಬೇಸಿನ್, ಕೃಷ್ಣಾ ಗೋದಾವರಿ ತ್ರಿಕೋನಾಕಾರದ ಮಕಜು ಭೂಮಿಯನ್ನು ಇಲ್ಲಿ ಬರುತ್ತಲ್ಲ, ಆ ಪ್ರದೇಶಕ್ಕೆ ಕೆಜಿ ಬೇಸಿನ್ ಎಂದು ಕರೆಯುತ್ತೇವೆ. ಅದೇ ಉತ್ತರಕ್ಕೆ ವಿಶಾಖಪಟ್ಟಣಂ ಭಾಗಕ್ಕೆ ನಾರ್ದನ್ ಸರ್ಕಾರ್, ಉತ್ತರ ಸರ್ಕಾರ್ ಅಂತ ಕರಿತೀವಿ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ಇರುವಂತಹ ಮಡ್ರಾಸ್ ಪ್ರೆಸಿಡೆನ್ಸಿ, ಮೊದಲು ಮಡ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷ್ ಕಾಲದಲ್ಲಿ ಇಲ್ಲಿವರೆಗೂ ಆಡಳಿತ ನಡೆಸ್ತಾ ಇತ್ತು. ಇಲ್ಲಿವರೆಗೂ ಈ ಭಾಗದವರೆಗೂ ಆಡಳಿತ ನಡೆಸ್ತಾ ಇತ್ತು. ಅದಕ್ಕೋಸ್ಕರ ಅವರು ಇದನ್ನು ಉತ್ತರ ಸರ್ಕಾರ್ ಅಂತೇಳಿ ಕರೀತಾರೆ. ಅದು ಇವಾಗ ಹೋಗಿ ನಾರ್ದನ್ ಸರ್ಕಾರ್ ಅಂತ ಇದೆ. ಸೊ ವಿಶಾಖಪಟ್ಟಣಂ ಕರಾವಳಿ ತೀರವನ್ನು ನಾವು ನಾರ್ದನ್ ಸರ್ಕಾರ್ ಅಂತ ಕರಿತೀವಿ. ಅದಾದ ಮೇಲೆ ಸ್ನೇಹಿತರೆ, ಇಲ್ಲಿಂದ ಹಿಡಿದು ಒಡಿಶಾ ಕರಾವಳಿ ತೀರದವರೆಗೂ ಉತ್ಕಲ ಕರಾವಳಿ. ಒಡಿಶಾದ ಹಳೆಯ ಹೆಸರು ಉತ್ಕಲ. ಇದು ಉತ್ಕಲ ಕರಾವಳಿ ತೀರ. ಉತ್ಕಲ ಕರಾವಳಿ ತೀರ ಒಡಿಶಾ ನೋಡಿ, ಹತ್ತತ್ರ 476 ಕಿಲೋಮೀಟರ್ ಇದೆ ಕರಾವಳಿ ತೀರ. ಅದಾದ ಮೇಲೆ ಪಶ್ಚಿಮ ಬಂಗಾಳ ಬರುತ್ತೆ, ಪಶ್ಚಿಮ ಬಂಗಾಳ ಕರಾವಳಿ ತೀರ, ಸುಂದರ್ಬನ್ ಕೋಸ್ಟ್ ಅಂತಾನು ಕರಿತೀವಿ ನಾವು.
ಇಲ್ಲಿ ಸುಂದರ್ಬನ್ಸ್ ಇರೋದ್ರಿಂದ ಬಾಂಗ್ಲಾದೇಶ್ ಮತ್ತು ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಅದನ್ನ ಸುಂದರ್ಬನ್ ಕರಾವಳಿ ತೀರ, ಬೆಂಗಾಲ್ ಕರಾವಳಿ ತೀರ ಅಂತ ಕರಿತೀವಿ. ಈ ಕರಾವಳಿ ತೀರದಲ್ಲಿ ನಮಗೆ ಮ್ಯಾಂಗ್ರೋವ್ ಗಿಡಗಳು ಸಾಮಾನ್ಯವಾಗಿ ಕಂಡುಬರುತ್ತೆ ಸ್ನೇಹಿತರೆ. ಮ್ಯಾಂಗ್ರೋವ್ ಗಿಡಗಳಲ್ಲಿ ರೈಸೋಫರಾ ಮ್ಯಾಂಗಲ್ ಅಂತ ಒಂದು ಗಿಡ ಇದೆ. ಅದನ್ನ ನಾನು ತೋರಿಸ್ತೀನಿ ಚಿತ್ರ ನಿಮಗೆ. ಅದನ್ನ ಸುಂದರಿ ಅಂತ ಕರೀತಾರೆ ಜನಗಳು. ಆ ಮರ ಅಷ್ಟು ಸುಂದರವಾಗಿದೆ ಅಂದ್ರೆ ತುಂಬಾ ಎತ್ತರವಾಗಿ, ತುಂಬಾ ವಿಶಾಲವಾಗಿ ಬೆಳೆಯುವಂತ ಮರ. ಸುಂದರಿ ಅಂತೇಳಿ ಕರೀತಾರೆ ಮರಗಳನ್ನ. ಅದಕ್ಕೆ ಸುಂದರಿ ಗಿಡಗಳ ಕಾಡು, ಸುಂದರ್ಬನ್. ಬೆಂಗಾಲಿ ಜನಗಳು ಒನ್ಗೆ ಬನ್ ಅಂತಾರೆ, ಅದಕ್ಕೆ ಸುಂದರ್ಬನ್ ಅಂತ ಆಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಸ್ನೇಹಿತರೆ. ಮ್ಯಾಂಗ್ರೋವ್ ಕಾಡು 70% ಅಷ್ಟು ಬಾಂಗ್ಲಾದೇಶಲ್ಲಿದೆ, 30% ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಇದು ನಮ್ಮ ಕರಾವಳಿ ಮೈದಾನಗಳ ಹೆಸರು. ಗುಜರಾತ್ ಕೋಸ್ಟ್, ಕೊಂಕಣ್ ಕೋಸ್ಟ್, ಗೋವನ್ ಮತ್ತು ಕೆನರಾ, ಮಲಬಾರ್, ಹಂಗೆ ಕೋರಮಂಡಲ್, ಕೆಜಿ ಬೇಸಿನ್, ನಾರ್ದನ್ ಸರ್ಕಾರ್, ಉತ್ಕಲ ಕರಾವಳಿ ಮತ್ತು ಬೆಂಗಾಲ್ ಕರಾವಳಿ ಅಂತ ಕರಿತೀವಿ. ತಾವಿಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಗಮನಿಸಬೇಕು. ಭಾರತ ಹಲವಾರು ದೇಶಗಳ ಜೊತೆ ಗಡಿ ಇದೆ, ಅದನ್ನ ಗಮನಿಸಿ. ಮಾಲ್ಡೀವ್ಸ್ ಜೊತೆಗೆ ನಾವು 8 ಡಿಗ್ರಿ ಚಾನಲ್ ಇಂದ ಬೇರ್ಪಡ್ತೀವಿ, ಅದನ್ನ ನೀವು ಗಮನಿಸಬೇಕು. 8 ಡಿಗ್ರಿ ಚಾನಲ್ ಅಂದ್ರೆ ನಮಗೆ ಜಲ ಸಾರಿಗೆ ಸ್ನೇಹಿತರೆ. ಸ್ಟ್ರೇಟ್ ತರನೇ ಸ್ವಲ್ಪ ಅಗಲ ಇರುತ್ತೆ. ಚಾನಲ್ ಸ್ವಲ್ಪ ಜಲಸಂಧಿ ಅಂತ ಕರಿತೀವಿ. ಸ್ಟ್ರೇಟ್ ಅಥವಾ ಚಾನಲ್ ಅಂದ್ರೆ ಸ್ವಲ್ಪ ಅಗಲವಾದ ಜಲಸಂಧಿಗೆ ಚಾನಲ್ ಅಂತ ಕರಿತೀವಿ. ಓಕೆ, ಸ್ಟ್ರೇಟ್ ಏನೋ ಸ್ವಲ್ಪ ನ್ಯಾರೋ ಇರುತ್ತೆ. ಪಾಕ್ ಸ್ಟ್ರೇಟ್ ಅಲ್ಲಿದೆ, ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸುವಂತ ಜಲಸಂಧಿಗೆ ಪಾಕ್ ಸ್ಟ್ರೇಟ್. ಸರ್ ರಾಬರ್ಟ್ ಪಾಕ್ ಅಂತೇಳಿ ಮಡ್ರಾಸ್ದು ಗವರ್ನರ್ ಇದ್ರು, ಅವ್ರ ಹೆಸರು. ಮಡ್ರಾಸ್ ಗವರ್ನರ್ ರಾಬರ್ಟ್ ಪಾಕ್, ಅವ್ರ ಹೆಸರು ಇದು, ಪಾಕ್ ಸ್ಟ್ರೇಟ್. ನೆಕ್ಸ್ಟ್ 10 ಡಿಗ್ರಿ ಚಾನಲ್ ಗಮನಿಸಿ ಸ್ನೇಹಿತರೆ. 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ಭಾಗವನ್ನು, ದ್ವೀಪಗಳನ್ನು ಬೇರ್ಪಡಿಸುತ್ತೆ. 10 ಡಿಗ್ರಿ ಚಾನಲ್. ಸೊ ಇದನ್ನ ತಾವು ತಪ್ಪದೆ ಗಮನಿಸಿ. ಸೊ ಈ ಭಾಗದಲ್ಲಿ ಅಂಡಮಾನ್ ಸಿ ಇದೆ ನಮಗೆ, ಮತ್ತು ಈ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ. ಸೊ ನಾವು ಮುಂದಿನ ತರಗತಿಯಲ್ಲಿ ದ್ವೀಪಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ. ಲಕ್ಷದ್ವೀಪ್ ದ್ವೀಪಗಳ ಬಗ್ಗೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಬಗ್ಗೆ ಬಂದಾಗ ಮತ್ತೆ ಈ ಭಾಗನ ನಾನು ನೋಡ್ತೇನೆ. ಅಥವಾ ಎಷ್ಟು ಜಿಲ್ಲೆಗಳಿದೆ ಕರಾವಳಿ ಜಿಲ್ಲೆಗಳು ಅಂತ ಕೇಳ್ತಾರೆ. 70 ಕರಾವಳಿ ಜಿಲ್ಲೆಗಳಿದೆ. ಈಗ ಹೊಸ ಆದೇಶದ ಪ್ರಕಾರ ಸರ್ಕಾರ ಬಿಡುಗಡೆ ಮಾಡಿರೋಂಥ ಡೇಟಾ ಪ್ರಕಾರ 70 ಕರಾವಳಿ ಜಿಲ್ಲೆಗಳಿದೆ, 9 ಕರಾವಳಿ ರಾಜ್ಯಗಳಿದೆ. ಕರೆಕ್ಟಾ? 4 ಯುಟಿಗಳು ಬರ್ತಾವೆ. ಪುಡುಚೇರಿ, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್ ಮತ್ತು ಡಿಯು ಡಮನ್, ದಾದರ್ ನಗರ ಹವೇಲಿ, ಅವೆಲ್ಲ 4 ಯುಟಿಗಳು. ಕೇಂದ್ರಾಡಳಿತ ಪ್ರದೇಶ 4 ಮತ್ತು 9 ರಾಜ್ಯಗಳು ನಮಗೆ ಕರಾವಳಿ ತೀರ ಇದೆ. ಎಷ್ಟು ಜಿಲ್ಲೆಗಳು ಅಂತ ಕೇಳಿದ್ರೆ 70 ಜಿಲ್ಲೆಗಳು ನಾವು ಕಟ್ಕೊಳ್ಳಿ, ನಮ್ಮ ಕರಾವಳಿ ತೀರದಲ್ಲಿ ಬರುವಂತ ಜಿಲ್ಲೆಗಳು. ತಾವು ಇಲ್ಲಿ ನಾವು ಕಳೆದ ತರಗತಿಯಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳುವಾಗ ನಾನು ನಿಮಗೆ ಘಾಟ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಅದನ್ನ ಸ್ವಲ್ಪ ನೀವು ನಿಮ್ಮ ನೋಟ್ಸ್ ನಲ್ಲಿ ಇದನ್ನು ಸೇರಿಸಿ ಸ್ನೇಹಿತರೆ. ಈ ಜಾಗಗಳನ್ನ ನಾನು ಬಿಟ್ಟಿದ್ದೆ, ಇದನ್ನ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಈ ಬಿಸ್ಲೆ ಘಾಟ್ ನೋಡಿ, ಬಿಸ್ಲೆ ಘಾಟ್ ಏನಿದೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟು ನೀವು ಬೆಟ್ಟ ಹತ್ತಿದ ತಕ್ಷಣ ಬರುವಂತ ಬಿಸ್ಲೆ ಘಾಟ್. ಅದಾದ ತಕ್ಷಣ ನಿಮಗೆ ಸಕಲೇಶ್ಪುರಕ್ಕೆ ಹೋಗೋ ಒಂದು ರಸ್ತೆ ಸಿಗುತ್ತೆ, ಸೋಮವಾರಪೇಟೆ ಕೂಡ ಒಂದು ರಸ್ತೆ ಸಿಗುತ್ತೆ. ಕೆಲವು ವಿದ್ಯಾರ್ಥಿಗಳು ಅದನ್ನು ಕೇಳಿದ್ರು ಯಾವುದು ಅಂತ, ಅದನ್ನ ನಾನು ಇಲ್ಲಿ ಸರಿಪಡಿಸ್ತಾ ಇದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದು ಒಂದು ದಾರಿ ಸಕಲೇಶ್ಪುರಕ್ಕೆ, ಇನ್ನೊಂದು ದಾರಿ ಸೋಮವಾರಪೇಟೆ ಮಡಿಕೇರಿ ಕಡೆಗೆ ಹೋಗುತ್ತೆ. ಅದಕ್ಕೋಸ್ಕರ ಅದು ಬರ್ತಿದ್ದೇನೆ. ಚಾರ್ಮುಡಿ ಘಾಟ್ ಅಂತ ಹೇಳಿದೆ, ಅದು ಮಂಗಳೂರಿಂದ ಮೂಡಿಗೆರೆ ಕಡೆಗೆ, ಚಿಕ್ಕಮಂಗ್ಳೂರು. ಅದನ್ನ ಸರಿಪಡಿಸಿಕೊಳ್ಳಿ ದಯವಿಟ್ಟು. ಚಾರ್ಮುಡಿ ಘಾಟ್ ಎಲ್ಲಿ ಬರುತ್ತೆ? ಶಿರಾಡಿ ಘಾಟ್ ಅಂತ ಹೇಳಿ ಇನ್ನೊಂದು ಮಂಗಳೂರಿಂದ ಸಕಲೇಶ್ಪುರಕ್ಕೆ ಸಂಪರ್ಕ ಒದಗಿಸುತ್ತೆ ಸ್ನೇಹಿತರೆ. ತಾವೆಲ್ಲರೂ ತಪ್ಪದೇ ಇದನ್ನ ನಿಮ್ಮ ನೋಟ್ಸ್ ನಲ್ಲಿ ಸರಿಪಡಿಸಿಕೊಳ್ಳಿ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕರ್ನಾಟಕದಲ್ಲೇ ಆ ಗುಂಬೆ ಘಾಟ್ ಕೇಳ್ತಾರೆ, ಬಿಸ್ಲೆ ಘಾಟ್ ಕೇಳ್ತಾರೆ, ಚಾರ್ಮುಡಿ ಘಾಟ್ ಕೇಳ್ತಾರೆ, ಮತ್ತು ಶಿರಾಡಿ ಘಾಟ್ ಅಂತೂ ಬಂದೇ ಬರುತ್ತೆ. ಮಂಗಳೂರು ಸಕಲೇಶ್ಪುರ ನ್ಯಾಷನಲ್ ಹೈವೇ 75 ಇದ್ರ ಮುಖಾಂತರ ಸಂಪರ್ಕಿಸುತ್ತೆ ಸ್ನೇಹಿತರೆ. ಮಂಗಳೂರು ಬೆಂಗಳೂರು ಹಾಸನ ಮುಖಾಂತರ ಬರುತ್ತೆ ಈ ರಸ್ತೆ. ಹೊಸ ನಂಬರ್ ಇದು. ಓಕೆ, ನಾನು ಇವಾಗ ನಿಮಗೆ ರಸ್ತೆ ಸಾರಿಗೆ ಮಾಡುವಾಗ ಮತ್ತೆ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಇದನ್ನ ಕಟ್ಕೊಳ್ಳಿ. ಇದೊಂದನ್ನ ನೀವು ತಪ್ಪದೇ ನಿಮ್ಮ ನೋಟ್ಸ್ ನಲ್ಲಿ ಸೇರಿಸಿ. ನೆಕ್ಸ್ಟ್ ಇಲ್ಲಿ ಗಮನಿಸಿ ಸ್ನೇಹಿತರೆ, ನಾನು ಈಗ ನಿಮಗೆ ಅಟ್ಲಸ್ ನಲ್ಲಿರುವಂತ ಮ್ಯಾಪ್ಗಳ ಮುಖಾಂತರ ನಿಮಗೆ ಕರಾವಳಿ ತೀರನ ಹೇಳ್ಬಿಡ್ತೇನೆ. ಯಾಕೆಂದ್ರೆ ಎಷ್ಟೋ ಜನದ ಹತ್ರ ಅಟ್ಲಸ್ ಇರೋದಿಲ್ಲ, ಅವ್ರಿಗೆ ಅಟ್ಲಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾನೇ ನಿಮಗೆ ಅಟ್ಲಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಭಾಗದಲ್ಲಿ ರನ್ ಆಫ್ ಕಚ್ ಭಾಗ, ಗಲ್ಫ್ ಆಫ್ ಕಚ್ ಭಾಗ ಗಮನಿಸಿ. ಹಂಗೆ ಈ ಭಾಗ ಸೌರಾಷ್ಟ್ರ ಅಂತ ನಾನು ಕರೆದೆ, ಕಾತ್ಯವಾರ್ ಪೆನಿನ್ಸುಲಾ ಅಂತ ಕೂಡ ಕರಿತೀವಿ ಅದನ್ನ ಗಮನಿಸಿ. ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ಸೊ ದಟ್ ನಿಮ್ ಎಲ್ಲರಿಗೂ ಅದರ ಬಗ್ಗೆ ಕಾಣುತ್ತೆ ನೋಡಿ. ಗಲ್ಫ್ ಆಫ್ ಕಚ್, ಕಾತ್ಯವಾರ್ ಪೆನಿನ್ಸುಲಾ, ಗಲ್ಫ್ ಆಫ್ ಕಂಬತ್, ಈ ಭಾಗ ಗಮನಿಸಿ. ಗಲ್ಫ್ ಆಫ್ ಕಂಬತ್ ಆಯ್ತಲ್ಲ.
ಗಿರ್ ಅಂತ ಹೇಳಿ ಕರಿತೀವಲ್ಲ, ಅದು ಇಲ್ಲೇ ಬರುತ್ತೆ. ಗುಜರಾತ್ನ ಕರಾವಳಿ ತೀರದಲ್ಲಿ ಸಿಂಹಗಳು ಇರುವಂತ ಪ್ರದೇಶ, ಇದನ್ನು ಗಮನಿಸಿ. ಹಂಗೆ ಕೊಂಕಣ್ ಕರಾವಳಿ ತೀರವನ್ನು ಗಮನಿಸಿ ಎಲ್ಲರೂ. ಸೊ ಎಲ್ಲರೂ ಇಲ್ಲಿ ಸಮುದ್ರದೆಡೆ ಯಾವ ರೀತಿ ಕರಾವಳಿ ತೀರ ಯಾವ ರೀತಿ ಇದೆ ಅಂತ ಗಮನಿಸಬೇಕು, ನೀರೊಳಗೆ ಯಾವ ರೀತಿ ಕಾಣುತ್ತೆ ಅಂತ. ಇದನ್ನೇ ನಾವು ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಈ ಬಿಳಿಗಿದೆ ನೋಡಿ, ಈ ಬಿಳಿ ಭಾಗ ಇದು ನೀರೊಳಗೆ ಮುಳುಗಿರೋ ಭಾಗ, ಖಂಡಾವರಣ ಪ್ರದೇಶಗಳು ಇವೆಲ್ಲ. ಹಂಗೆ ಗೋವಾ ಆದ್ಮೇಲೆ ಕೆನರಾ ಕೋಸ್ಟ್ ನಲ್ಲಿ ನೋಡಿ, ಕರ್ನಾಟಕ ಭಾಗವನ್ನು ಕೆನರಾ ಕೋಸ್ಟ್ ಅಂತ ಕರಿತೀವಿ. ಅಲ್ಲಿ ಸೇಂಟ್ ಮೇರಿಸ್ ಎಂಬ ದ್ವೀಪ ಇದೆ ಸ್ನೇಹಿತರೆ. ಇದು ಜ್ವಾಲಾಮುಖಿಗಳಿಂದ ವಿಕಾಸಗೊಂಡಂತ ದ್ವೀಪ ಸೇಂಟ್ ಮೇರಿಸ್. ಇದನ್ನ ಯುನೆಸ್ಕೋದವರು ಜಿಯೋ ಪಾರ್ಕ್ ಅಂತ ಹೇಳಿ ಕರೀತಾರೆ. ಇದು ಭಾರತ ಮಡಗಾಸ್ಕರ್ ಇಂದ ಬೇರ್ಪಡ್ತಲ್ಲ 88 ದಶಲಕ್ಷ ವರ್ಷಗಳ ಹಿಂದೆ, 88 ಮಿಲಿಯನ್ ಇಯರ್ಸ್, ಅವಾಗ ವಿಕಾಸಗೊಂಡಂತ ದ್ವೀಪ ಇದು. ಇದನ್ನ ಕರ್ನಾಟಕ ಕರಾವಳಿ ತೀರದಲ್ಲಿ ಕೋಕೋನೆಟ್ ದ್ವೀಪಗಳು ಅಂತ ಕರೀತಾರೆ. 4 ದೊಡ್ಡ ದ್ವೀಪಗಳು, 2 ಚಿಕ್ಕ ದ್ವೀಪಗಳಿದೆ. ಇಲ್ಲಿ ವಾಸ್ಕೋಡಗಾಮ 1498 ಬಂದಾಗ ಅವ್ರಿಗೆ ಜಾಮೂರಿನ್ ಕರಾವಳಿ ತೀರದ ರಾಜ, ಮಲಬಾರ್ ಕರಾವಳಿ ತೀರದ ರಾಜ ಅವರಿಗೆ ಅನುಮತಿ ಕೊಟ್ಟಿರಲಿಲ್ಲ. ಆಗ ಅವರು ಈ ದ್ವೀಪದಲ್ಲಿ ನೆಲೆಸಿದ್ರು. ಆ ದ್ವೀಪದಲ್ಲಿ ನೆಲೆಸಿ ಅಲ್ಲಿ ಒಂದು ಚರ್ಚ್ ಕಟ್ತಾರೆ, ಅದೇ ಸೇಂಟ್ ಮೇರಿಸ್ ದ್ವೀಪ. ಇದನ್ನ ನಾವು ಈಗ ನೆನಪಿಟ್ಕೊಳ್ಬೇಕು. ಇದಕ್ಕೆ ನಾವು ಯುನೆಸ್ಕೋದವರು ಇವಾಗ ಇತ್ತೀಚೆಗೆ ಅದನ್ನು ಜಿಯೋ ಪಾರ್ಕ್ ಅಂತ ಹೇಳಿ ಗುರುತಿಸಿದ್ದಾರೆ. ಏನಕ್ಕೆ ಅಂದ್ರೆ, ಒಂದು ಇಲ್ಲಿ ಜ್ವಾಲಾಮುಖಿಯ ದ್ವೀಪ, ಓಕೆ, ಇನ್ನೊಂದು ಅದರ ಇತಿಹಾಸ ಏನಿದೆ. ವಾಸ್ಕೋಡಗಾಮ ಅವರು ಮೊದಲು ಭಾರತಕ್ಕೆ ಬಂದಾಗ ಇಲ್ಲಿ ಫಸ್ಟ್ ನಿಲ್ಲಿಸಿದ್ರು ಅವರ ಹಡಗನ್ನ. ಅದಾದ ಮೇಲೆ ಕಲಿಕಟ್ ಹತ್ರ ಹೋಗಿ ಲ್ಯಾಂಡ್ ಆಗ್ತಾರೆ, ಮೇನ್ ಲ್ಯಾಂಡ್ ಎಂಟ್ರಿ ಕೊಡ್ತಾರೆ. ಕಪ್ಪಾದ್ ಬೀಚ್ ಹತ್ರ ಹೋಗಿ ಅವರು ಭಾರತಕ್ಕೆ ಬಂದು ಎಂಟ್ರಿ ಕೊಡೋ ಜಾಗ ಕಪ್ಪಾದ್ ಬೀಚ್ ಅಂತೇಳಿ, KAPPAD ಕಪ್ಪಾದ್ ಬೀಚ್ ಅಂತೇಳಿ ಕ್ಯಾಲಿಕಟ್ ಹತ್ರ ಬರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಅವರು ಎಲ್ಲಿ ನೆಲೆಸಿದ್ರು, ಅವರ ಹಡಗನ್ನ ಸೇಂಟ್ ಮೇರಿಸ್ ದ್ವೀಪದ ಹತ್ರ, ಉಡುಪಿ ಕರಾವಳಿ ಮಲ್ಪೆ ಹತ್ರ ಬರುವಂತ ಸೇಂಟ್ ಮೇರಿಸ್ ನೆನಪಿಟ್ಕೊಳ್ಳಿ. ಹಂಗೆ ಇಲ್ಲಿ ಮಲಬಾರ್ ಕೋಸ್ಟ್ ನೆನಪಿಟ್ಕೊಳ್ಳಿ, ಕೇರಳ. ಹಂಗೆ ಲಕ್ಷದ್ವೀಪ್ ಸಿ ಅಂತ ಹೇಳಿದೆ, ಲಕ್ಷದ್ವೀಪ್ ದ್ವೀಪಗಳನ್ನ ಸಹ ನೋಡಿ ಇಲ್ಲಿ ಎಲ್ಲರೂ. ಹಂಗೆ 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್ ಇಲ್ಲಿ ನೋಡಿ ಸ್ನೇಹಿತರೆ. ಇದರಿಂದ ಕೆಳಗಡೆ ಬರೋದೆಲ್ಲ ಮಾಲ್ಡೀವ್ಸ್. ಇದನ್ನ ಈಗ ಕೇಳ್ತಾರೆ ಪರೀಕ್ಷೆನಲ್ಲಿ. ಈಗ ಮಾಲ್ಡೀವ್ಸ್ ಬಗ್ಗೆ ವಿವಾದ ಆಗ್ತಾ ಇರೋದ್ರಿಂದ ಮಾಲ್ಡೀವ್ಸ್ ನ ಕೇಳಲ್ಲ ಅವರು, ವಿವಾದ ಏನು ಅಂತ ಕೇಳಲ್ಲ. ಆದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಇರುವಂತ ಆ 8 ಡಿಗ್ರಿ ಚಾನಲ್ ನ ಕೇಳ್ತಾರೆ. ಹಂಗೆ ಕೇಪ್ ಕ್ಯಾಮರಿನ್ ಗಮನಿಸಿ, ಕೇಪ್ ಕ್ಯಾಮರಿನ್. ಹಂಗೆ ಗಲ್ಫ್ ಆಫ್ ಮನ್ನಾರ್, ತಮಿಳುನಾಡು ಮತ್ತು ಶ್ರೀಲಂಕಾ ಮಧ್ಯ. ಯಾಕೆ ಮನ್ನಾರ್ ಅಂತ ಹೆಸರು ಕೊಟ್ಟರು? ಮನ್ನಾರ್ ಅಂತ ಒಂದು ದ್ವೀಪ ಇದು, ಮನ್ನಾರ್ ದ್ವೀಪ, ಅದಕ್ಕೆ ಗಲ್ಫ್ ಆಫ್ ಮನ್ನಾರ್. ಪಾಕ್ ಬೇ ಮತ್ತು ಪಾಕ್ ಸ್ಟ್ರೇಟ್ ನೋಡಿ ಸ್ನೇಹಿತರೆ, ಪಾಕ್ ಬೇ, ಪಾಕ್ ಸ್ಟ್ರೇಟ್. ಇಲ್ಲಿ ಈ ಜಾಗ ನೋಡ್ತಾ ಇದ್ರಲ್ವಾ, ಈ ಜಾಗವನ್ನು ನಾವು ಪಾಯಿಂಟ್ ಕ್ಯಾಲಿಮರ್ ಅಂತ ಕರಿತೀವಿ. ಪಾಯಿಂಟ್ ಕ್ಯಾಲಿಮರ್ ಇದು ಪಕ್ಷಿಧಾಮ. ಪಾಯಿಂಟ್ ಕ್ಯಾಲಿಮರ್ ಪಕ್ಷಿಧಾಮ ಅಂತೇಳಿ ಕರಿತೀರಿ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಪಾಯಿಂಟ್ ಕ್ಯಾಲಿಮರ್. ಇದೆಲ್ಲ ಕೋರಮಂಡಲ್ ಕರಾವಳಿ ತೀರ. ಇವಾಗ ಇಲ್ಲಿ ಬಂದಾಗ ಕೃಷ್ಣ ಮತ್ತು ಗೋದಾವರಿ ಕರಾವಳಿ ತೀರವನ್ನು ಗಮನಿಸಿ. ಕೃಷ್ಣ ಗೋದಾವರಿ ಬೇಸಿನ್, ಇದನ್ನ ನಾವು ನಾರ್ದನ್ ಸರ್ಕಾರ ಅಂತ ಆಗ್ಲೇ ಹೇಳಿದೆ. ನಾರ್ದನ್ ಸರ್ಕಾರ ಅಂದ್ರೆ ಮಡ್ರಾಸ್ದು ಉತ್ತರ ಭಾಗ ಪ್ರಾಂತ್ಯ ಆಗಿತ್ತು ಅಂತ ಹೇಳಿ. ಅದಾದ್ಮೇಲೆ ಉತ್ಕಲ ಕರಾವಳಿ ತೀರ. ಉತ್ಕಲ ಕರಾವಳಿ ತೀರ ಇಲ್ಲಿವರೆಗೂ, ಉತ್ಕಲ ಕರಾವಳಿ ತೀರ ಇಲ್ಲಿ ಗಮನಿಸಿ. ಈ ಉತ್ಕಲ ಕರಾವಳಿ ತೀರದಲ್ಲಿ ನಮಗೆ ಮುಖ್ಯವಾಗಿ ಇರುವುದೇ ಚಿಲಿಕಾ ಲೇಕ್. ಇದು ಮಹಾನದಿ ಡೆಲ್ಟಾದ ದಕ್ಷಿಣದಲ್ಲಿ ಚಿಲ್ಕಾ ಲೇಕ್ ಅಂತ ಕರೀತಾರೆ ಸ್ನೇಹಿತರೆ. ಇದು ದೇಶದ ಅತಿ ದೊಡ್ಡ ಸರೋವರ. ದೇಶದ ಅತಿ ದೊಡ್ಡ ಸರೋವರ ಯಾವ ತರ ಸರೋವರ? ಲವಣಾಂಶ, ಸಾಲ್ಟ್ ಸಲೈನ್ ಲೇಕ್ ಅಥವಾ ಸಾಲ್ಟ್ ಲೇಕ್ ಅಥವಾ ಸಲೈನ್ ಲೇಕ್ ಅಂತ ಕರಿಬೇಕು ನೀವು ಇದನ್ನ. ಅತಿ ಹೆಚ್ಚು ಲವಣಾಂಶ ಇರುವಂತ ಸರೋವರ ಇದು, ಓಕೆ, ಸಲೈನ್ ಲೇಕ್. ಇದಕ್ಕಿಂತ ಹೆಚ್ಚು ಲವಣಾಂಶ ಇರೋದು ಸಾಂಬಾರ್ ಲೇಕ್. ಅದನ್ನ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಸಾಂಬಾರ್ ಲೇಕ್ ಎಲ್ಲಿದೆ ಅಂತೇಳಿ ರಾಜಸ್ಥಾನದಲ್ಲಿ ತೋರಿಸ್ತೀನಿ. ಇದಕ್ಕಿಂತ ಹೆಚ್ಚು ಲವಣಾಂಶ ಅದರಲ್ಲಿದೆ. ಆದರೆ ಇದು ಅತಿ ದೊಡ್ಡ ಸರೋವರಗಳಲ್ಲಿ ಚಿಲ್ಕಾ ಲೇಕ್ ಮೊದಲನೇದು, ನೆನಪಿಟ್ಕೊಳ್ಳಿ. ಚಿಲ್ಕಾ ಲೇಕ್ ಇದು ಈ ಭಾಗದಲ್ಲಿದೆ, ಮಹಾನದಿ ಡೆಲ್ಟಾದ ದಕ್ಷಿಣಕ್ಕೆ. ಅದನ್ನು ಗಮನಿಸಬೇಕು ತಾವೆಲ್ಲ. ಇದು ಭಾರತದ ಮೊದಲ ರಾಮ್ಸರ್ ಸೈಟ್ ಕೂಡ, ನೆನಪಿಟ್ಕೊಳ್ಳಿ ಆಯ್ತಾ. ಸೊ ಅದಾದ್ಮೇಲಿಂದ ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಾಮ್ಸರ್ ಅಂದ್ರೆ ಏನು, ಬಯೋಸ್ಫಿಯರ್ ಅಂದ್ರೆ ಏನು ಅಂತೆಲ್ಲ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇದು ಸುಂದರ್ಬನ್ಸ್ ಭಾಗ ಕೂಡ ನೋಡಿ ಇಲ್ಲಿ, ಗಂಗಾ ಡೆಲ್ಟಾ ಮತ್ತು ಸುಂದರ್ಬನ್ಸ್ ಭಾಗ ಇಲ್ಲಿ ಗಮನಿಸಿ. ಅದೇ ರೀತಿ ಬಂಗಾಳ ಕೊಲ್ಲಿ ಗೊತ್ತಿದೆ ಎಲ್ಲರಿಗೂ, ಬಂಗಾಳ ಕೊಲ್ಲಿ ಇಲ್ಲಿ ಗಮನಿಸಿ. 10 ಡಿಗ್ರಿ ಚಾನಲ್ ಇಲ್ಲಿ ಗಮನಿಸಿ. ಅಂಡಮಾನ್ ಭಾಗವನ್ನು ನಿಕೋಬಾರ್ ಭಾಗದಿಂದ ಬೇರ್ಪಡಿಸುವಂತ ಈ ಜಲಸಂಧಿಗೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಇದನ್ನು ಗಮನಿಸಿ ಎಲ್ಲರೂ, ಓಕೆ. ಜೊತೆಗೆ ಭಾರತದ ಜ್ವಾಲಾಮುಖಿ ದ್ವೀಪ, ಬ್ಯಾರನ್ ದ್ವೀಪ ಗಮನಿಸಿ ಸ್ನೇಹಿತರೆ. ಬ್ಯಾರನ್ ದ್ವೀಪ ಜ್ವಾಲಾಮುಖಿ, ಇದು ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋ. ಅದರ ಮೇಲ್ಗಡೆ ನಾರ್ಕೊಂಡಮ್ ಅಂತ ಒಂದು ದ್ವೀಪ ಇದೆ, ಅದನ್ನು ಸಹ ಗಮನಿಸಿ. ಇದು ಈಗ ಸುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ, ನಿದ್ರಿತ ಜ್ವಾಲಾಮುಖಿ ಅಂತ ಕರಿತೀವಿ. ಡಾರ್ಮೆಂಟ್ ಸ್ಟೇಜ್ ಇದೆ, ಇನ್ನು ಎಕ್ಸ್ಟೆಂಟ್ ಆಗಿಲ್ಲ ಸ್ನೇಹಿತರೆ ಅದು.
ಅದ್ರ ಮೇಲ್ಗಡೆ ಕೋಕೋಸ್ ಚಾನಲ್ ಮತ್ತು ಪ್ರಿಪ್ಯಾರಿಸ್ ಚಾನಲ್ ಅಂತ ಗಮನಿಸಿ ಸ್ನೇಹಿತರೆ. ಇದನ್ನು ಕೇಳ್ತಾರೆ ಪರೀಕ್ಷೆನಲ್ಲಿ. ಮಯನ್ಮಾರ್ ಇಂದ ದಕ್ಷಿಣಕ್ಕೆ ಬಂದ್ರೆ ಪ್ರಿಪ್ಯಾರಿಸ್ ಚಾನಲ್ ಮತ್ತು ಕೋಕೋಸ್ ಚಾನಲ್. ಇದು ತಪ್ಪದೇ ತಾವೆಲ್ಲರೂ ನಿಮ್ಮ ಮ್ಯಾಪ್ನಲ್ಲಿ ಅಟ್ಲಾಸ್ನಲ್ಲಿ ಹುಡುಕಿ. ಇದು ನಿಮಗೆ ಒಂದು ಅಟ್ಲಾಸ್ ಇಂದ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಅಟ್ಲಾಸ್ ನೋಡಿ. ಎರಡು ಅಟ್ಲಾಸ್ ಇಂದ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಯಾಕೆಂದ್ರೆ ಒಂದು ಅಟ್ಲಾಸ್ ಅಲ್ಲಿ ಇಲ್ದಿರೋ ಮಾಹಿತಿ ಇನ್ನೊಂದು ಅಟ್ಲಾಸ್ ಅಲ್ಲಿ ಸಿಕ್ಬಿಡುತ್ತೆ, ಹೌದಲ್ಲ? ಸೊ ಇಲ್ಲಿ ಗಮನಿಸಿ ಮತ್ತೆ ಎಲ್ಲರೂ. ಕ್ಯಾಲಿಮರ್ ಪಾಯಿಂಟ್ ನ ಇಲ್ಲಿದೆ ನೋಡಿ, ಕ್ಯಾಲಿಮರ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಇದು ಕಾವೇರಿ ಡೆಲ್ಟಾದ ದಕ್ಷಿಣಕ್ಕೆ ಬರುತ್ತೆ ಕ್ಯಾಲಿಮರ್ ಪಾಯಿಂಟ್. ನಾವು ಕೈಕೊಳ್ಳಿ. ಪಾಕ್ ಸ್ಟ್ರೇಟ್ ಗಮನಿಸಿ, ಗಲ್ಫ್ ಆಫ್ ಮನ್ನಾರ್ ಗಮನಿಸಿ ಸ್ನೇಹಿತರೆ, ಆಯ್ತಾ? ಸೊ ಈ ರೀತಿ ತಾವೆಲ್ಲರೂ ಈ ಜಾಗಗಳನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾನು ಏನಕ್ಕೆ ಈ ಮ್ಯಾಪ್ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಸೊ ಎಲ್ಲರಿಗೂ ಯಾವ ಜಾಗಗಳು ಎಲ್ಲೆಲ್ಲಿ ಇದೆ ಅಂತ ಹೇಳಿ ಗೊತ್ತಾಗಬೇಕು. ಮುಖ್ಯವಾಗಿ ಪುಡುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತಾ ಇದ್ವಿ ಮೊದಲು. ಈ ಪಾಂಡಿಚೇರಿ ಎಷ್ಟೋ ಜನಕ್ಕೆ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಈ ಪಾಂಡಿಚೇರಿಗೆ 4 ಭಾಗಗಳಿದೆ ಸ್ನೇಹಿತರೆ. ಒಂದು ಯಾಣಂ ಅಂತ ಹೇಳಿ ಆಂಧ್ರ ಪ್ರದೇಶ ಕರಾವಳಿ ತೀರದಲ್ಲಿ ಗೋದಾವರಿ ಡೆಲ್ಟಾ ಮೇಲೆ ಸಿಗುತ್ತೆ. ಗೋದಾವರಿಯ ಮುಖಜ ಭೂಮಿ ಮೇಲೆ ಯಾಣಂ ಅಂತ ಹೇಳಿ ಸಿಗುತ್ತೆ. ಹಂಗೆ ಇಲ್ಲಿ ತಮಿಳುನಾಡಿನಲ್ಲಿ ಇಲ್ಲಿ ನೋಡಿ ಪುಡುಚೇರಿ ಅಂತೇಳಿ, ಆಕ್ಚುಲ್ ಪಾಂಡಿಚೇರಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಗಮನಿಸಬೇಕು ತಾವೆಲ್ಲರೂ. ಓಕೆ, ಎಲ್ಲರೂ ಇದನ್ನ ಗಮನಿಸಿ. ಪುಡುಚೇರಿ ಭಾಗ, ಯಾಕೆಂದ್ರೆ ಎಷ್ಟೋ ಭಾಗಗಳಲ್ಲಿ ಇದನ್ನ ಕೊಟ್ಟಿಲ್ಲ. ಕಾರ್ಯಕಾಲ್ ಭಾಗ ಕೊಟ್ಟಿಲ್ಲ, ಪುಡುಚೇರಿ ಕಾರ್ಯಕಾಲ್ ಅಂತೇಳಿ ಕರಿತೀವಿ ನಾವು. ಅವೆರಡು ಜಾಗಗಳನ್ನು ಯಾರೂ ಕೊಟ್ಟಿಲ್ಲ ಅಟ್ಲಾಸ್ನಲ್ಲಿ. ತಮ್ಮ ಅಟ್ಲಾಸ್ನಲ್ಲಿ ಅದನ್ನು ಗುರುತಿಸಿ. ಮತ್ತು ಇನ್ನೊಂದು 4ನೇ ಭಾಗ ಮಾಹೆ. ಮಾಹೆ ಅನ್ನೋದು ಇಲ್ಲಿ ಬರುತ್ತೆ ಸ್ನೇಹಿತರೆ, ಕೇರಳ ಕರಾವಳಿ ತೀರದಲ್ಲಿ ಬರುತ್ತೆ. ಇದೆಲ್ಲ ಏನಿದು ಅಂದ್ರೆ ಫ್ರೆಂಚ್ ಕಾಲೋನಿಗಳಿವೆಲ್ಲ. ಮೊದಲು ಫ್ರಾನ್ಸ್ನವರು ಇಲ್ಲಿದ್ದಾಗ ಅವರ ಬಂದರುಗಳಾಗಿದ್ವು ಇವೆಲ್ಲ. ಯಾವ್ಯಾವ ಭಾಗ? ಕಾರಿಕಾಲ್, ಪುಡುಚೇರಿ, ಮಾಹೆ ಮತ್ತು ಯಾಣಂ. ಇದಿಷ್ಟು ಜಾಗಗಳನ್ನು ತಾವೆಲ್ಲರೂ ನಿಮ್ಮ ನಕಾಶೆಯಲ್ಲಿ ಗುರುತಿಸಿ, ತಪ್ಪದೇ ಗುರುತಿಸಿ. ಇದನ್ನ ತಪ್ಪದೇ ಗುರುತಿಸಿ. ಮತ್ತೆ ಇನ್ನೊಂದು ಅಟ್ಲಾಸ್ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ. ಇದು ಗೂಗಲ್ ಅರ್ತ್ ಇಂದ ತೆಗೆದಿರೋಂಥದ್ದು. ನೀವು ಇಲ್ಲಿ ಏನ್ ಗಮನಿಸಬೇಕು ಅಂದ್ರೆ, ನಮ್ಮ ಪಶ್ಚಿಮ ಕರಾವಳಿ ತೀರದಲ್ಲಿ ನಮ್ಗೆ ಈ ಭಾಗ ಗಮನಿಸಿ, ಬಿಳಿ ಭಾಗ ಇದೆ ನೋಡಿ, ಇದನ್ನ ಗಮನಿಸಿ. ಈ ಭಾಗದಲ್ಲಿರೋ ಬಿಳಿ ಭಾಗ ಗಮನಿಸಿ. ಏನಾಗಿದೆ ಅಂದ್ರೆ, ನಮ್ಮ ಭಾರತ ಹೋಗಿ ಯುರೇಷಿಯನ್ ಫಲಕಕ್ಕೆ ಹೋಗಿ ಅಪ್ಪಳಿಸಿದಾಗ ಹಿಮಾಲಯ ವಿಕಾಸ ಆಯಿತು ಅಂತ ಗೊತ್ತಿದೆ ನಮ್ಮೆಲ್ಲರಿಗೂ. ಭಾರತ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕಕ್ಕೆ ಹೋಗಿ ಅಪ್ಪಳಿಸಿದಾಗ ಆ ಮಧ್ಯದಲ್ಲಿದ್ದಂಥ ತೆತ್ತಿಸ್ ಸಮುದ್ರದ ಮಣ್ಣು ಮಡಚುವಿಕೆಯಿಂದ ಮಡಿಕೆ ಪರ್ವತವಾಗಿದೆ, ಅದು ಗೊತ್ತಿದೆ ನಮಗೆ. ಆ ಒಡೆತದ ರಭಸಕ್ಕೆ ನಮ್ಮ ಇಡೀ ಶಿಲಾಫಲಕ ಏನಿದೆ, ಸ್ವಲ್ಪ ನಮ್ಮ ಭಾರತ ಶಿಲಾಫಲಕ ಸ್ವಲ್ಪ ಬಾಗಿದೆ ಸ್ನೇಹಿತರಿಗೆ, ಎಡಕ್ ಬಾಗಿದೆ. ಆ ಕಾರಣದಿಂದ ಈ ಗುಜರಾತ್ ಭಾಗದಿಂದ ಹಿಡಿದು ಕೇರಳ ಭಾಗದವರೆಗೂ ಮುಳುಗಡೆ ಆಗ್ತಾ ಇದೆ. ಸೊ ನಮ್ಮ ಅರಬ್ಬಿ ಸಮುದ್ರದ ಕಡೆಗೆ ಕರಾವಳಿ ಭಾಗಗಳೆಲ್ಲ ಮುಳುಗ್ತಾ ಇದೆ, ಸಬ್ಮರ್ಜ್ ಆಗ್ತಾ ಇದೆ, ಮುಳುಗಡೆ ಆಗ್ತಾ ಇದೆ. ಸಬ್ಮರ್ಜ್ಡ್ ಕೋಸ್ಟ್ ಅಂತ ಕರಿತೀವಿ. ಇದು ಭಾರತದ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕಕ್ಕೆ ಹೋಗಿ ಅಪ್ಪಳಿಸಿದಾಗ ಇಂದನೂ ನಡೀತಾ ಇದೆ ಇದು. ಯಾಕಂದ್ರೆ 40 ದಶಲಕ್ಷ ವರ್ಷಗಳ ಹಿಂದೆ ಹಿಮಾಲಯ ವಿಕಾಸ ಆಗಕ್ಕೆ ಶುರುವಾಯಿತು. ಅವಾಗಿಂದ ಶುರುವಾಗಿದ್ದು ನಮ್ಮ ಕರಾವಳಿ ತೀರ ಮುಳುಗ್ತಾ ಇದೆ. ಆ ಕಾರಣದಿಂದ ನೋಡಿ, ದ್ವಾರಕಾ ಅಂತ ಹೇಳಿ ಹಳೆ ದ್ವಾರಕಾ ಒಳಗಿದೆ, ನೀರೊಳಗಿದೆ. ಈಗ ಈ ಕರಾವಳಿ ತೀರ ಎಲ್ಲ ನೋಡಿ ನೀರೊಳಗೆ ಹೊಟ್ಟೋಗಿದೆ ನೋಡಿ. ಪಶ್ಚಿಮ ಕರಾವಳಿ ತೀರ ಎಲ್ಲ ಕೆಳಗೆ ಹೋಗಿರೋದ್ರಿಂದ ನಮ್ಗೆ ಈ ಕಡೆ ಪಶ್ಚಿಮ ಕರಾವಳಿ ಮೈದಾನ ಚಿಕ್ಕದು, ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಚಿಕ್ಕದಾಗತ್ತವ, ಮೈದಾನ ಚಿಕ್ಕದಾಗತ್ತೆ. ಅದಕ್ಕೆ ನಾ ಹೇಳಿದ್ದು, ಪಶ್ಚಿಮ ಘಟ್ಟಗಳು ಹಲವಾರು ಕಡೆ ನೇರವಾಗಿ ನೀರಿಗಿಳಿಯುತ್ತೆ. ಆ ಮೈದಾನ ತುಂಬಾ ಚಿಕ್ಕದಿದೆ ಈ ಕಡೆಗೆ. ಯಾಕೆ? ಈ ಕಾರಣಕ್ಕೆ. ಯಾಕೆ? ನಮ್ಮ ಪಶ್ಚಿಮ ಕರಾವಳಿ ನೀರು ಮುಳುಗ್ತಾ ಇದೆ ಅರಬ್ಬಿ ಸಮುದ್ರದ ಕಡೆಗೆ. ಅವಾಗ ಈ ಭಾಗ ಏನಿದೆ ನೋಡಿ, ಕಂಡಾವರಣ ಪ್ರದೇಶ, ಅದು ಒಳಗೊಟ್ಟೋಗ್ತಾ ಇದೆ. ಕಂಡಾವರಣ ಪ್ರದೇಶ ಈ ಕಡೆ ತುಂಬಾ ಆಳ ಇದೆ. ಅದಕ್ಕೆ ಪಶ್ಚಿಮ ಕರಾವಳಿ ತೀರ ನಮಗೆ ತುಂಬಾ ಡೆಪ್ತ್ ಬರುತ್ತೆ ಸ್ನೇಹಿತರೆ, ನೀರೊಳಗೆ ಮುಳುಗಿರೋದ್ರಿಂದ. ಅದಕ್ಕೆ ದೊಡ್ಡ ಬಂದರುಗಳನ್ನ ನಿರ್ಮಿಸಬಹುದು ನಾವು, ಗೊತ್ತಾಯ್ತಲ್ಲ? ಓಕೆ, ನಾ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಮುಳುಗಿದೆ ಅಂತ. ಹಂಗೆ ಈ ಕಡೆ ಒಂದ್ ಕಡೆಗೆ ಹಿಂಗ ಅಂದಾಗ ಪ್ಲೇಟ್ ನಮ್ಮ ಶಿಲಾಫಲಕ ಇನ್ನೊಂದ್ ಕಡೆಗೆ ಮೇಲೆ ಬರುತ್ತೆ. ಈ ಪೂರ್ವ ಕರಾವಳಿ ಮೈದಾನ ಏನಿದೆ, ಈಸ್ಟರ್ನ್ ಕೋಸ್ಟ್, ಈ ಭಾಗ ನೋಡಿ ಎಮರ್ಜ್ ಆಗ್ತಾ ಇದೆ, ಮೇಲಕ್ಕೆ ಬರ್ತಾ ಇದೆ. ನೀರೊಳಗಿದ್ದು ಮೇಲ್ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಮೈದಾನ ಅಗಲ ಇದೆ ನೋಡಿ, ಇಲ್ಲೆಲ್ಲ ಅಗಲ ಇದೆ ಮೈದಾನ ಈ ಭಾಗದಲ್ಲಿ ಅಗಲ ಇದೆ ನೋಡಿ. ಯಾಕಂದ್ರೆ ಕೆಳಗಡೆ ನೀರೊಳಗಿದ್ದೆಲ್ಲ ಸ್ವಲ್ಪ ಮೇಲ್ ಬಂದಿದೆ, ಹೀಗೆ ಈ ತರ ಭಾಗದಂಗೆ. ಈ ರೀತಿ ಪೂರ್ವ ಕರಾವಳಿ ತೀರ ಎಮರ್ಜ್ ಕೋಸ್ಟ್ ಅಂತ ಕರಿತೀವಿ. ಮೇಲ್ ಬರ್ತಾ ಇರುವಂತ ಕರಾವಳಿ ತೀರ ಸ್ವಲ್ಪ ಮೇಲ್ ಬಂದಿದೆ, ಹೀಗೆ ಇದು ಮುಳುಗ್ತಾ ಇದೆ, ಮುಳುಗಡೆ ಆಗಿದೆ. ಇದು ಮೇಲ್ ಬಂದಿರೋದ್ರಿಂದ ಇಲ್ಲಿ ಕರಾವಳಿ ತೀರದಲ್ಲಿ ಏನಾಗುತ್ತೆ, ಅಷ್ಟು ಡೆಪ್ತ್ ಇರಲ್ಲ, ಆಳ ಇರಲ್ಲ ಅಷ್ಟು. ಅದಕ್ಕೆ ಬಂದರುಗಳ ನಿರ್ಮಾಣಕ್ಕೆ ಕಷ್ಟ ಈ ಕಡೆ ಪೂರ್ವ ಕರಾವಳಿ ತೀರದಲ್ಲಿ. ವಿಶಾಖಪಟ್ಟಣಂ ಒಂದ್ ಬಿಟ್ರೆ ಇನ್ ಬಾಕಿ ಯಾವ್ದಷ್ಟು ಡೆಪ್ತ್ ಇಲ್ಲ ಸ್ನೇಹಿತರೆ. ಸೊ ಇದು ಸ್ವಲ್ಪ ಕಷ್ಟ ಅನಿಸ್ಬೋದು ಎಲ್ಲರಿಗೂ, ಯಾಕಂದ್ರೆ ಇದು ಯಾರು ಕೇಳಿರಲ್ಲ ಈ ಎಕ್ಸ್ಪ್ಲನೇಷನ್. ಯಾಕಂದ್ರೆ ನಾವು ಇದ್ರ ಬಗ್ಗೆನೇ ಸಂಶೋಧನೆ ಮಾಡಿರೋದು, ತಾವು ಇದನ್ನ ಗಮನಿಸಬೇಕು, ಆಯ್ತಾ? ಸೊ ಅದನ್ನ ಹೇಳ್ತೀನಿ ನೋಡಿ. ಇದು ನಮಗೆ ಫಸ್ಟ್ ಕರಾವಳಿ
ಪ್ರದೇಶಗಳನ್ನ ನೋಡ್ಕೊಳ್ಳೋಣ. ನಾವು ಇಲ್ಲಿದ್ದೀವಿ ಅನ್ಕೊಳ್ಳಿ, ನೋಡಿ ಮಂಗಳೂರು ಅಥವಾ ಚೆನ್ನೈನಲ್ಲಿ ಇದೀವಿ, ಇಲ್ಲಿ ಮನೆ ಇದೆ ನೋಡಿ ನಮ್ದು, ಈ ತರ ಇಲ್ಲಿದ್ದೀವಿ ನಾವು, ಕರಾವಳಿ ತೀರದಲ್ಲಿ ಇದೀವಿ. ಇಲ್ಲಿಂದ ಕರಾವಳಿ ತೀರದಲ್ಲಿ ನಡ್ಕೊಂಡು ಬಂದ್ರೆ ಬೀಚ್ಗೆ, ಇಲ್ಲಿ ನೋಡಿ ಇದು ಹೈಟೈಡ್ ಉಬ್ಬರವಿಳಿತಗಳು, ಅಧಿಕ ಗರಿಷ್ಠ ಕನಿಷ್ಠ ಉಬ್ಬರವಿಳಿತಗಳನ್ನ ನೋಡ್ಬೋದು ಇಲ್ಲಿ, ಹೈಟೈಡ್ ಲೋಟೈಡ್. ಅದ್ರ ಮಧ್ಯೆ ಬರೋದನ್ನೇ ಲಿಟ್ಟೋರಲ್ ಪ್ರದೇಶ ಅಂತ ಕರಿತೀವಿ, ಅದನ್ನೇ ಕರಾವಳಿ ಅಂತ ಕರೆಯೋದು ನಾವು, ಕಡಲು ಅಂತ ಕರೆಯೋದು. ಇಲ್ಲಿ ನೀರು ಬಂದು ಭೂಮಿ ಮುಟ್ಟುತ್ತಲ್ಲ ಆ ಪ್ರದೇಶನೇ ನಾವು ಲಿಟ್ಟೋರಲ್ ಪ್ರದೇಶ, ಅಂತರ್ ಉಬ್ಬರವಿಳಿತ ಪ್ರದೇಶ ಅಂತಾನು ಕರಿತೀವಿ, ಇಂಟರ್ ಟ್ರೈಡಲ್ ಝೋನ್ ಅಂತಾನು ಕರಿತೀವಿ. ಅಂತರ್ ಉಬ್ಬರವಿಳಿತ ಪ್ರದೇಶ ಅಂದ್ರೆ ಎರಡು ಉಬ್ಬರವಿಳಿತಗಳ ಮಧ್ಯೆ ಪ್ರದೇಶ, ಹೈಟೈಡ್ ಲೋಟೈಡ್ ಮಧ್ಯೆ ಬರುವಂತ ಪ್ರದೇಶ. ಅದಾದ್ಮೇಲೆ ನೋಡಿ ಕಂಡಾವರಣ ಪ್ರದೇಶ, ಶೆಲ್ಫ್ ಅಂತ ಕರಿತೀವಿ. ಇದು ಶೆಲ್ಫ್ ಅಂದ್ರೆ ಇದು ನೋಡಿ ಇಳಿಜಾರು, ಸ್ಲೋಪ್, ಇನ್ನೂ ಇಳಿತಾ ಇದೆ ನೋಡಿ, ಸಮುದ್ರದೊಳಗೆ ಇಳಿತಾ ಇದೆ, ಇಳಿಜಾರು ಸ್ಲೋಪ್, ಜಾರಬಂಡಿ ತರ. ಮತ್ತೆ ಭೂಮಿ ಮೇಲೆ ಎದಳುತ್ತಾ ಇದೆ, ಹಿಂಗೆ ಇಳಿಜಾರು ಮುಗಿತಿದಂಗೆ ಎದಳುತ್ತೆ ಭೂಮಿ, ಮತ್ತೆ ಅದು ರೈಸ್, ಏರು, ಕಂಡಾವರಣ, ಏರು. ಇವು ಮೂರನ್ನು ನಾವು ಕಂಡಾವರಣ ಪರಿಮಿತಿ ಅಂತ ಕರಿತೀವಿ, ಕಾಂಟಿನೆಂಟಲ್ ಮಾರ್ಜಿನ್. ಗೊತ್ತಾಗಲ್ಲ, ಕಾಂಟಿನೆಂಟಲ್ ಶೆಲ್ಫ್ ಇಲ್ಲಿಂದ ಶುರುವಾಗುತ್ತೆ, ಶೆಲ್ಫ್, ಕಾಂಟಿನೆಂಟಲ್ ಶೆಲ್ಫ್ ಇಲ್ಲಿಂದ ಶುರುವಾಗುತ್ತೆ, ಕಾಂಟಿನೆಂಟಲ್ ಶೆಲ್ಫ್ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೆ. ಅದಾದ್ಮೇಲೆ ಇಳಿಜಾರು, ಕಂಡಾವರಣ ಪ್ರದೇಶ, ಕಂಡಾವರಣ ಇಳಿಜಾರು, ಕಂಡಾವರಣ ಏರು, ರೈಸ್. ಮುಂದಕ್ಕೆ ಹೋಗ್ತಾ 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 ಏನಾಗುತ್ತೆ, ಸಾಗರ ಮೈದಾನ. ಯಾಕೆಂದ್ರೆ ಇದು ಸಮುದ್ರದ ಆಳದಲ್ಲಿ ಇದೆ ನೋಡಿ, ಇದು ಸಾಗರ ತಳ, ಇದು ಸಾಗರ ತಳ ಮೈದಾನ, ಇದು ಅಬ್ಯಸಲ್ ಪ್ಲೇನ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳಿದ್ದಾರೆ ಇದನ್ನ ಪದನ, ಅಬ್ಯಸಲ್ ಅಂದರೇನು, ಸಾಗರ ತಳ ಮೈದಾನ, ಡೀಪ್ ಸಿ ಪ್ಲೇನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ ಹಡಗು ಬರ್ತಾ ಇದೆ, ಈ ತರ ಹಡಗು ಬಂದು ನಿಲ್ಲಬೇಕು ಅಂದ್ರೆ ಇಲ್ಲಿಗೆ ಡೆಪ್ತ್ ಇರ್ಬೇಕು ಈ ಕಡೆ, ಹೌದಲ್ವಾ? ಅದನ್ನ ಗಮನಿಸಿ. ಈಗ ನೋಡಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಗೆಲ್ಲರಿಗೂ ನಮ್ಮ ವಿಶ್ವಸಂಸ್ಥೆಯಲ್ಲಿ ಇರುವಂತ ಸಾಗರದ ನೀತಿ ಏನು ಅಂತ ತಿಳ್ಕೊಳ್ಬೇಕು. ಸಾಗರ ನೀತಿ ಅಂದ್ರೇನು, ಲಾ ಆಫ್ ದ ಸಿ. ಈಗ ನಮ್ಗೆಲ್ಲರಿಗೂ ಕರಾವಳಿ ತೀರ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಅದ್ರ ಮೇಲೆ ಹಕ್ಕಿದೆ ಅಂತ ಹೇಳ್ತೀವಿ ನಾವು. ಇದು ನಮ್ಮ ದೇಶ, ನಮ್ಮ ಪಕ್ಕದಲ್ಲಿರುವಂತ ನೀರು ನಮ್ಮ ಹಕ್ಕು ಅಂತ. ಆ ಹಕ್ಕಿನ ಜೊತೆಗೆ ನಮ್ಗೆ ಜವಾಬ್ದಾರಿ ಕೂಡ ಇದೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಆ ನೀರಿದೆ ಅಂದ ತಕ್ಷಣ ನಾವು ಅದನ್ನ ದುರುಪಯೋಗ ಪಡಿಸೋಂಗಿಲ್ಲ, ಅದು ಸಂಪನ್ಮೂಲಗಳನ್ನ ದುರುಪಯೋಗ ಪಡಿಸೋಂಗಿಲ್ಲ. ಅದರ ಪರಿಸರವನ್ನು ಸಹ ಕಾಪಾಡಬೇಕು, ಎನ್ವೈರನ್ಮೆಂಟ್ ಕನ್ಸರ್ವ್ ಮಾಡಬೇಕು, ಸಂಪನ್ಮೂಲಗಳನ್ನ ಕನ್ಸರ್ವ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಕರೆಕ್ಟಾ? ಮುಂದಿನ ಪೀಳಿಗೆಗೂ ಕೂಡ ಅದನ್ನ ನಾವು ಸುಸ್ಥಿರವಾಗಿ ಬಳಸಬೇಕು, ಅವ್ರನ್ನ ಗಮನದಲ್ಲಿ ಇಟ್ಕೊಂಡು. ಈ ಕಾರಣದಿಂದ ನಮಗೆ ಈ ಸಾಗರ ನೀತಿ ಇದೆ. ವಿಶ್ವಸಂಸ್ಥೆಯವರು ಇದನ್ನ ಹಲವಾರು ಸಮಾವೇಶಗಳ ಜೊತೆಗೆ, ಇದನ್ನ 3 ಸಮಾವೇಶಗಳನ್ನ ನಡೆಸಿದ್ರು, UN CLAS 1, 2, 3 ಅಂತೇಳಿ. ಅದು ನೋಡಿ ಈ ರೀತಿ 3 ಸಮಾವೇಶಗಳು ನಡೆಸಿದ್ದಾರೆ, ಮರಿಬೇಡಿ ಇದನ್ನು. ಮೊದಲನೇದು 1956 ಅಲ್ಲಿ ನಡೀತು ಜಿನಿವಾದಲ್ಲಿ, ಎರಡನೇದು 1916 ಅಲ್ಲಿ ನಡೀತು ನ್ಯೂಯಾರ್ಕ್ನಲ್ಲಿ, ಮೂರನೇದು 1973 ಇಂದ ಹಿಡಿದು 82 ವರೆಗೂ ನ್ಯೂಯಾರ್ಕಲ್ಲಿ ನಡೆದಿದೆ. ಎರಡು ನ್ಯೂಯಾರ್ಕಲ್ಲಿ ವಿಶ್ವಸಂಸ್ಥೆ ಕೇಂದ್ರಾಲಯ ಪ್ರದೇಶದಲ್ಲಿ ನಡೆದಿದೆ, ಇದು ಜಿನಿವಾದಲ್ಲಿ ನಡೆದಿದೆ ಸ್ನೇಹಿತರೆ. ಈ ರೀತಿ 3 ಬಾರಿ ಕನ್ವೆನ್ಷನ್ ಸಮಾವೇಶ ನಡೆದಿದೆ. ಇದು ಜಾರಿಗೆ ಬಂದಿದ್ದು 1994 ಅಲ್ಲಿ. ಈ ನೀತಿ ಜಾರಿಗೆ ಬಂದಿದ್ದು 1994 ಅಲ್ಲಿ. 168 ದೇಶಗಳು ಇದಕ್ಕೆ ಸಹಿ ಹಾಕಿವೆ, ಒಪ್ಪಿಗೆ ಕೊಟ್ಟಿವೆ. 168 ದೇಶಗಳು ಈಗ ಅದಕ್ಕೆ ಒಪ್ಪಿಗೆ ಕೊಟ್ಟಿವೆ, ಈ ಸಾಗರ ನೀತಿಗೆ. ಯಾಕೆಂದ್ರೆ ಸಾಗರಗಳ ಮೇಲೆ ನಮ್ಮ ಹಕ್ಕಿದೆ, ಹಂಗೆ ಜವಾಬ್ದಾರಿ ಕೂಡ ಇದೆ. ಅದೇನ್ ಹೇಳುತ್ತೆ ಅಂತ ನೋಡೋಣ. ನಮ್ಮ ಭೂಮಿ ಇದೆ ನೋಡಿ, ಆ ಭೂಮಿಯಿಂದ ಲೋ ಟೈಡ್ ಅಂತ ಹೇಳಿದೆ ನೋಡಿ ಆಗ್ಲೇ. ಲೋ ಟೈಡ್ ಅಂದ್ರೆ ಉಬ್ಬರವಿಳಿತಗಳು ಕನಿಷ್ಠ ಭಾಗ, ಅದರಿಂದ ಶುರು ಮಾಡ್ತೀವಿ ನಾವು. ಆ ಉಬ್ಬರವಿಳಿತಗಳ ಲೋ ಟೈಡ್ ಮಾರ್ಕ್ ಇದೆ ನೋಡಿ, ಅದೇ ಬೇಸ್ ಲೈನ್. ಅದನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಬಾಕಿದನ್ನೆಲ್ಲ ನಾವು ಗುರುತಿಸ್ತೀವಿ. ಹೈಟೈಡ್ ಅಂದ್ರೆ ನೀರು ಮೇಲೆ ಬಂದ್ಬಿಡುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಹೈಟೈಡ್ ಅಂದ್ರೆ ಕರಾವಳಿ ತರ ಮುಳುಗುತ್ತೆ, ಇದು ಈ ಭಾಗ, ಹೌದಾ? ಲೋ ಟೈಡ್ ಅಂದ್ರೆ ಹಿಂದೆ ಹೋಗುತ್ತೆ ನೀರು, ಅದನ್ನ ತೋರಿಸ್ತೀನಿ ನಾನು ಕ್ಲಾಸಲ್ಲಿ, ಮರಿಬೇಡಿ. ಹೈಟೈಡ್, ಲೋ ಟೈಡ್. ಇದು ಒಳ ನೀರು ಅಂತ ಕರಿತೀವಿ, ಇಂಟರ್ನಲ್ ವಾಟರ್. ಇದು ನಮ್ಮ ಸಂಪೂರ್ಣ ಹಕ್ಕಿದು. ಒಳ ನೀರು ಅಂದ್ರೆ ಕರಾವಳಿ ತೀರದಲ್ಲಿ ಬರುವಂತ ಮಕಜು ಭೂಮಿಗಳು, ಡೆಲ್ಟಾಗಳು, ಸರೋವರಗಳು ಬರ್ತಾವಲ್ಲ, ಚಿಲ್ಕಾ ಲೇಕ್ ತರ, ಅದು ಅವೆಲ್ಲ ನಮ್ಮ ದ್ವೀಪಗಳು ಹತ್ರ ಬರುವಂತದೆಲ್ಲ ಒಳ ನೀರು, ಇಂಟರ್ನಲ್ ವಾಟರ್. ಈ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲ್ ನೋಡಿ ಸ್ನೇಹಿತರೆ, 12 ನಾಟಿಕಲ್ ಮೈಲ್ ಪ್ರದೇಶದವರೆಗೂ ಏನಿದೆ ಅದನ್ನ ನಾವು ಟೆರಿಟೋರಿಯಲ್ ವಾಟರ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಭೂಮಿಯ ಮಧ್ಯದಲ್ಲಿ, ಭೂಮಿ ಮುಂದುವರಿದ ಭಾಗಕ್ಕೆ ಸೇರುವಂತ ನೀರು. ಸೊ ನಮ್ಮ ಸುಪ್ರೀಂ ಕೋರ್ಟ್ ಜುಡಿಸ್ಟ್ರಿಕ್ಷನ್ ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜುಡಿಸ್ಟ್ರಿಕ್ಷನ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಟೆರಿಟೋರಿಯಲ್ ವಾಟರ್ಸ್ ವರೆಗೂ ಬರುತ್ತೆ. ಅಂದ್ರೆ ಆ ದೇಶದ ನ್ಯಾಯಾಲಯ ಮತ್ತು ಆ ದೇಶದ ಕಾನೂನು ವ್ಯವಸ್ಥೆ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಇಲ್ಲಿವರೆಗೂ. ಅಂದ್ರೆ ಇಲ್ಲಿವರೆಗೂ ನೀವು
ಭೂಮಿ ಮೇಲೆ ಯಾವ ರೀತಿ ಕಾನೂನು ಇರುತ್ತೆ ಅದೇ ರೀತಿ ಇಲ್ಲೂ ಮುಂದುವರಿಯುತ್ತೆ ನೀರಲ್ಲಿ. 12 ನಾಟಿಕಲ್ ಮೈಲ್ ಅಂತ ನಾಪಿಟ್ಕೊಳ್ಳಿ. 1 ನಾಟಿಕಲ್ ಮೈಲ್ ಅಂದ್ರೆ 1.8 ಕಿಲೋಮೀಟರ್ಗಳು. ಮರಿಬೇಡಿ ಇದನ್ನ, ಆಯ್ತಾ. 1 ನಾಟಿಕಲ್ ಮೈಲ್ ಅಂದ್ರೆ ಬರೀ ಮೈಲಿ ಅಂದ್ರೆ 1 ಮೈಲಿ ಅಂದ್ರೆ 1.6 ಕಿಲೋಮೀಟರ್ ಆಗೋಗುತ್ತೆ, ಗೊತ್ತಾಯ್ತಲ್ಲ. ಇದು ಬೇರೆ ಬೇರೆ. ಇದು ಸಮುದ್ರದಲ್ಲಿ ನಾವು ಉಪಯೋಗಿಸುವಂಥದ್ದು. 1 ನಾಟಿಕಲ್ ಮೈಲ್ ಅಂದ್ರೆ 1.8 ಕಿಲೋಮೀಟರ್ಗಳು, ಆಯ್ತಾ. ಎಲ್ಲ ಕಾನೂನು ವ್ಯವಸ್ಥೆ ಇಲ್ಲಿವರೆಗೂ ಬರುತ್ತೆ. ಇದಾದ್ಮೇಲೆ ಶುರು ಆಗುತ್ತೆ ಅಂತಾರಾಷ್ಟ್ರೀಯ ನೀರು, ICs ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ದೇಶದ ಹಡಗುಗಳೆಲ್ಲ ಇಲ್ಲಿವರೆಗೂ ಬರ್ಬೋದು. ಅಂದ್ರೆ ಈ ಜಾಗದವರೆಗೂ ಹಡಗುಗಳು ಬರ್ಬೋದು, ಬೇರೆ ವಿದೇಶಿ ಹಡಗುಗಳು. ಓಕೆ, ಬಂದ ಮೇಲೆ ನಮ್ಮ ಒಳ ಭಾಗಕ್ಕೆ ಎಂಟರ್ ಆಗ್ತಿದೀವಿ ಅನ್ಕೊಳ್ಳಿ, ಟೆರಿಟರಿಯಲ್ ವಾಟರ್ಸ್ ಎಂಟರ್ ಆಗ್ತಾರೆ ಅನ್ಕೊಳ್ಳಿ, ಈ ಟೆರಿಟರಿಯಲ್ ಸಿ ಎಂಟರ್ ಆಗ್ತಾರೆ ಅನ್ಕೊಳ್ಳಿ, ನಮ್ಮ ಪ್ರಾದೇಶಿಕ ಸಮುದ್ರಕ್ಕೆ. ಅವಾಗ ಅವರು ನಮ್ಮ ಪರ್ಮಿಷನ್ ಕೇಳಬೇಕು, ಕೋಸ್ಟ್ ಗಾರ್ಡ್ ನೇವಿ ಪರ್ಮಿಷನ್ ತಗೋಬೇಕು, ನಾವು ಒಳಗೆ ಬರ್ಬೋದಾ ಅಂತ. ಒಂದು ರೀತಿ ಬಾಗಿಲು ರೀತಿ ಇದು. ಅದರಿಂದ ಪರ್ಮಿಷನ್ ಕೊಟ್ಟ ಮೇಲೆ ಮಾತ್ರ ಅವ್ರು ಒಳಗೆ ಬರಬೇಕು, ಗೊತ್ತಾಯ್ತಲ್ಲ. ಎಲ್ಲ ಹಡಗುಗಳು ಬರೋಕ್ಕಿಂತ ಮುಂಚೆ ಇಲ್ಲಿ ನಿಲ್ಲಿಸ್ಬೇಕು, ಫಸ್ಟ್ ಪರ್ಮಿಷನ್ ತಗೊಂಡು ಒಳಗೆ ಬರ್ಬೇಕು. ಕೆಲವು ಕಾನೂನು, ಕೆಲವು ನೀತಿಗಳು ಏನಿದೆ ಅದು ಮುಂದುವರಿಯುತ್ತೆ ಇಲ್ಲಿಗೆ. ಯಾಕೆಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ರಿಲೇಟೆಡ್ ಇರ್ಬೋದು, ಸ್ಮಗ್ಲಿಂಗ್, ಗನ್ ಟ್ರಾಫಿಕಿಂಗ್ ಆಗಿರ್ಬೋದು, ಡ್ರಗ್ ಟ್ರಾಫಿಕಿಂಗ್ ಆಗಿರ್ಬೋದು, ವೆಪನ್ ಟ್ರಾಫಿಕಿಂಗ್, ಅವೆಲ್ಲ ತುಂಬಾ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ, ಈ ಭಾಗದಲ್ಲಿ ನಡೆಯುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ರಿಸ್ಟ್ರಿಕ್ಷನ್ ಬರುತ್ತೆ ಅಂತ ಹೇಳಿ ಅವ್ರೇನ್ ಮಾಡ್ಬಿಡ್ತಾರೆ, ಇಲ್ಲೇ ಎಲ್ಲ ಅನೈತಿಕ ಚಟುವಟಿಕೆಗಳನ್ನ ಶುರು ಮಾಡ್ಕೊತಾರೆ. ಬೇರೆ ಬೇರೆ ವಿದೇಶಿ ಹಡಗುಗಳು ಬಂದು ಕೆಲವು ಸತಿ ಅವ್ರದ್ದು ಬಂದು ಅವರ ತ್ಯಾಜ್ಯ ವಸ್ತುಗಳನ್ನ, ಕಸನೆಲ್ಲ ತೆಗೆದಿಲ್ಲ ಹಾಕ್ಬಿಡ್ತಾರೆ. ಅದನ್ನೆಲ್ಲ ಇಲ್ಲಿ ಮುಂದುವರಿಯುತ್ತೆ. ಪರಿಸರ ಸಂಬಂಧಪಟ್ಟಿದ್ದು, ಡ್ರಗ್ಸ್ ಮತ್ತು ವೆಪನ್ಸ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಸಂಬಂಧಪಟ್ಟಿದ್ದು ಕಾನೂನು ಮುಂದುವರಿಯುತ್ತೆ. ಅದನ್ನ ನಾವು ಮುಂದುವರೆದ ಭಾಗ ಅಂತ ಕರಿತೀವಿ ನಾವು ಅದನ್ನ. ಅದು ಮತ್ತೆ 12 ನಾಟಿಕಲ್ ಮೈಲ್ಸ್ ಸ್ನೇಹಿತರೆ. ಇವೆರಡು ನಾವು ಕಟ್ಕೊಳ್ಳಿ. ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಜುಡಿಸ್ಟ್ರಿಕ್ಷನ್ ಎಲ್ಲಿವರೆಗೂ ಬರುತ್ತೆ, ಟೆರಿಟರಿಯಲ್ ಸಿ ವರೆಗೂ ಬರುತ್ತೆ. ಕೆಲವು ಕಾನೂನು ಮಾತ್ರ ಇಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಟ್ರೇಡ್, ಟ್ರಾಫಿಕ್ ರಿಲೇಟೆಡ್ ಮತ್ತು ಈ ಎನ್ವೈರನ್ಮೆಂಟ್, ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಓಕೆ, ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಅವೆಲ್ಲ ಇಲ್ಲಿವರೆಗೂ ಬರುತ್ತೆ ಆ ಕಾನೂನು ವ್ಯವಸ್ಥೆಗಳು. ಇದಿಷ್ಟು ಗೊತ್ತಿರಬೇಕು ನಮಗೆ. ಅದಲ್ಲದೆ ಸೊ ಇನ್ ಕೇಸ್ ಯಾವುದೇ ದೇಶ ಇಲ್ಲ ಅಂದ್ರೆ ಸುತ್ತಮುತ್ತ ಈ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ ಅಷ್ಟು ಪ್ರದೇಶ ನಮಗೆ ನಿರ್ದಿಷ್ಟ ಆರ್ಥಿಕ ವಲಯ ಅಂತ ಕರೀತಾರೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ನಾವು ಆರ್ಥಿಕ ಚಟುವಟಿಕೆಗಳಿಗೆ ಇದನ್ನು ಬಳಸ್ಕೋಬಹುದು. ಮೀನುಗಾರಿಕೆ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಅಂತರ್ಜಲ ಗಣಿಗಾರಿಕೆ, ಇಂಧನ ತೆಗೆಯೋದಾಗಿರ್ಬೋದು, ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್, ಅವುಗಳು, ಓಕೆ, ಪಳೆಯುಳಿಕೆ ಅನಿಲಗಳು ಅಂತ ಕರಿತೀವಲ್ಲ, ಆಯಿಲ್, ನ್ಯಾಚುರಲ್ ಗ್ಯಾಸ್, ಅದನ್ನು ಇಲ್ಲಿ ಪತ್ತೆ ಹಚ್ಬೋದು ನಾವು ಈ ಭಾಗದಲ್ಲಿ. ನಿರ್ದಿಷ್ಟ ಆರ್ಥಿಕ ವಲಯ, ಇದನ್ನ ನಾವು ಎಷ್ಟೊಂದು ಜನ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಅದೇ ಬೇರೆ, SEZ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ಬೇರೆ. EEZ ಅಂದ್ರೆ ಸಮುದ್ರದಲ್ಲಿ ಬರುವಂತ ನಿರ್ದಿಷ್ಟ ಆರ್ಥಿಕ ವಲಯ, ಅಂದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಸೀಮಿತವಾದಂತ ವಲಯ. ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಇವೆಲ್ಲ ಕೈಗಾರಿಕೆಗಳು, SEZಗಳ. ಓಕೆ, ಎರಡು ಮಧ್ಯೆ ವ್ಯತ್ಯಾಸ ಇದೆ, ಗಮನಿಸಿ. ಇದನ್ನು ಗೊತ್ತಿರ್ಬೇಕು ಎಲ್ಲರಿಗೂ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದಾದ ತಕ್ಷಣ ನೋಡಿ ಇಲ್ಲಿ ಇವಾಗ ನಾನು ಭಾರತಕ್ಕೆ ಇಲ್ಲಿ ಹಡಗು ತೋರಿಸ್ತಾ ಇದ್ದೀನಿ ನೋಡಿ. ಈ ಹಡಗು ಯಾವ ರೀತಿ ಎಲ್ಲಿಂದ ಎಲ್ಲಿವರೆಗೂ ಬರ್ಬೋದು, ಹೇಳಿದ್ರೆ ಇದ್ಯಾವುದು ವಿದೇಶಿ ಹಡಗು ಅಂದ್ರೆ ಇಲ್ಲಿವರೆಗೂ ಬರ್ಬೋದು. ಅದು ಟೆರಿಟೋರಿಯಲ್ ವಾಟರ್ಸ್. ಒಳಗೆ ಬರೋಕ್ಕಿಂತ ಮುಂಚೆ ಅವರು ನಮ್ಮ ಕೋಸ್ಟ್ ಗಾರ್ಡ್ ನೇವಿ ಜೊತೆ ಪರ್ಮಿಷನ್ ತಗೊಂಡು ಇದರೊಳಗೆ ಎಂಟರ್ ಆಗಬೇಕು. ತಾವೆಲ್ಲರೂ ಇದನ್ನ ಗಮನಿಸಿ. ಇದ್ರ ಬಗ್ಗೆ ತುಂಬಾ ಎಷ್ಟೋ ಕಡೆ ತಪ್ಪು ಜ್ಞಾನ ಇದೆ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ತಾವು ಇದನ್ನ ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ಗಮನಿಸಿ, EEZ ಅಂದೆ ಅಲ್ವಾ, ಸಮುದ್ರದಲ್ಲಿ ಎಷ್ಟು ದೂರದವರೆಗೂ ನಾವು ನಿರ್ದಿಷ್ಟ ಆರ್ಥಿಕ ವಲಯವಾಗಿ ಗಮನಿಸಬಹುದು ಅಂದ್ರೆ ಭಾರತದ ಪಶ್ಚಿಮಕ್ಕೆ ನೋಡಿ ಎಷ್ಟಿದೆ ನೋಡಿ, ಇಲ್ಲಿ ಹತ್ತತ್ರ 10 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ನಮಗೆ EEZ ಇಲ್ಲಿ ಬಂದ್ಬಿಡುತ್ತೆ. EEZ ಇಲ್ಲಿ ಬರುತ್ತೆ ಈ ಭಾಗಕ್ಕೆ, ಯಾಕಂದ್ರೆ ಯಾವ ದೇಶನೂ ಇಲ್ಲ ಇಲ್ಲಿ, ಇದಿಷ್ಟು ನಮಗೆ ಬರುತ್ತೆ. ಇಲ್ಲಿ ಪಾಕಿಸ್ತಾನ ಬರೋದ್ರಿಂದ ಸ್ವಲ್ಪ ನೋಡಿ ಕಮ್ಮಿ ಆಗಿದೆ ಇಲ್ಲಿ. ಹಂಗೆ ಇಲ್ಲಿ ನೋಡಿ ಶ್ರೀಲಂಕಾ ಬರೋದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ನಮಗೆ. ಇಲ್ಲಿ ಪೂರ್ವ ಕರಾವಳಿ ತೀರ ನೋಡಿ ಕಮ್ಮಿ ಇದೆ, ಸ್ವಲ್ಪ ಹತ್ತತ್ರ 4.5 ಲಕ್ಷ ಇದೆ. ಆದ್ರೆ ಅಂಡಮಾನ್ ನಿಕೋಬಾರ್ ನೋಡಿ, ನಮ್ಮ ದ್ವೀಪ ಸಮೂಹ ಇದೆ ನೋಡಿ, ಇಲ್ಲಿ ಜಾಸ್ತಿ ಇದೆ, ಹತ್ತತ್ರ 6 ಲಕ್ಷ ಕಿಲೋಮೀಟರ್ ಇದೆ. ಸೊ ಒಟ್ಟು ನಮಗೆ ಇಲ್ಲಿ ನೋಡಿ ಗಮನಿಸಿ ಎಲ್ಲರೂ 20 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು EEZ ಇದೆ ಭಾರತದಲ್ಲಿ. ಇದನ್ನು ಕೇಳ್ತಾರೆ. EEZ ಅತಿ ಹೆಚ್ಚು ಇರೋದ್ರಲ್ಲಿ ಪಶ್ಚಿಮಕ್ಕೆ, ಎರಡನೇ ಸ್ಥಾನ ಬರೋದು ಅಂಡಮಾನ್ ನಿಕೋಬಾರ್ ಸುತ್ತ, ಮೂರನೇದು ಪೂರ್ವ ಕರಾವಳಿ ಅಂತ ಹೇಳಿ ಕರೀಬಹುದು. ಈ ರೀತಿ 3 EEZ ಗಳು ಬರ್ತವೆ ಭಾರತ ಸುತ್ತ.
ಪಶ್ಚಿಮ ಕರಾವಳಿ ಕಡೆಗೆ, ಪೂರ್ವ ಕರಾವಳಿ ಕಡೆಗೆ ಮತ್ತು ಅಂಡಮಾನ್ ನಿಕೋಬಾರ್ ಕಡೆಗೆ. ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವೆ ಸ್ನೇಹಿತರೆ. ಎಲ್ಲ ಕ್ವಶನ್ಸ್ಗಳು EZ ಅಂದ್ರೇನು, ಟೆರಿಟೋರಿಯಲ್ ವಾಟರ್ ಅಂದ್ರೇನು, ನಾನು ಎಲ್ಲ ಅದನ್ನು ಸೇರಿಸಿ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ತಪ್ಪದೇ ತಾವು ತಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸೊ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳ ಬಗ್ಗೆ ನಾನು ಮತ್ತೆ ಇನ್ನೊಂದ್ಸತಿ ಗಮನ ಹರಿಸಬೇಕಾಗುತ್ತೆ ತಾವೆಲ್ಲರೂ. ಯಾಕೆಂದ್ರೆ ನಾನು ಹೇಳಿದೆ ಆಗಲೇ, ನಮ್ಮ ಭಾರತ ಶಿಲಾಫಲಕ ಈ ರೀತಿ ಸ್ವಲ್ಪ ಟಿಲ್ಟ್ ಆಗಿದೆ ಅಂತ. ಇಲ್ಲಿ ನೋಡಿ ಹಿಂಗೆ ಕಾಣುತ್ತೆ. ಇದು ಪಶ್ಚಿಮ ಕರಾವಳಿ ಮೈದಾನ ನೋಡಿ ಎಷ್ಟು ಚಿಕ್ಕದಿದೆ ಈ ಕಡೆ. ಯಾಕಂದ್ರೆ ಈ ಕಡೆ ಮುಳುಗಿರೋ ಕರಾವಳಿ ಇದೆಯಲ್ಲ ಅಂತ ಹೇಳಿದೆ ನಾನು. ಈ ಕಡೆ ನೋಡಿ ಸ್ವಲ್ಪ ಮೇಲೆ ಬಂದಿದೆ ನೋಡಿ, ಈ ಕಡೆ ಸ್ವಲ್ಪ ಮೇಲೆ ಬಂದಿದೆ. ಓಕೆ, ಇದು ನಮ್ಮ ಬೆಂಗಳೂರು ಅಂತ ಅನ್ಕೋಣ. ಬೆಂಗಳೂರು ನೋಡಿ ಸಾಗರ ಮಟ್ಟದಿಂದ ಆಲ್ಮೋಸ್ಟ್ 920 ಮೀಟರ್ಸ್ ಸಾಗರ ಮಟ್ಟದ ಎತ್ತರ ಇದೆ. ಮಂಗಳೂರು ಮತ್ತು ಚೆನ್ನೈ ತಗೋಣ. ಮಂಗಳೂರು ಮತ್ತು ಚೆನ್ನೈ ಪ್ರದೇಶಗಳು ಎರಡು ಕರಾವಳಿ ತೀರದಲ್ಲಿ ಇದೆ, ಹೌದಾ? ಇದು ಗಮನಿಸಿ. ಸೊ ಏನಾಗಿದೆ ಅಂದ್ರೆ, ನಮ್ಮ ಭಾರತ ಶಿಲಾಫಲಕವು ಯುರೇಷಿಯನ್ ಶಿಲಾಫಲಕ ಅಪ್ಪಳಿಸಿದಾಗ ನಮ್ಮ ಭಾರತ ಶಿಲಾಫಲಕ ಸ್ವಲ್ಪ ಈ ತರ ಓರೆ ಆಯ್ತು. ಆ ಓರೆ ಆದಾಗ ನೋಡಿ ಈ ರೀತಿ ಕಾಣುತ್ತೆ, ಈ ತರ ಕಾಣುತ್ತೆ, ಟಿಲ್ಟ್ ಆಗಿರೋದು. ಈಗ ಗೊತ್ತಾಯ್ತಲ್ಲ ನಿಮಗೆ. ಸೊ ಈ ಕಡೆ ನೋಡಿ ಸ್ವಲ್ಪ ಜಾಸ್ತಿ ನಮ್ಮ ಪಶ್ಚಿಮ ಘಟ್ಟಗಳು ಇನ್ನೂ ಇಳಿಜಾರು ಹೆಚ್ಚಾಗುತ್ತೆ ಅವಾಗ, ಕರೆಕ್ಟ್ ಅಲ್ಲ? ಹಿಂಗಿದ್ದು ಹಿಂಗಾದಾಗ ನೋಡಿ, ಗಮನಿಸಿ, ಹಿಂಗಿದ್ದು ಸ್ವಲ್ಪ ಹಿಂಗಾದಾಗ ಈ ಕಡೆ ಇನ್ನೂ ಇಳಿಜಾರು ಹೆಚ್ಚಾಗುತ್ತೆ. ಅದಕ್ಕೆ ಎತ್ತರದ ಜಲಪಾತಗಳು ಸಿಗುತ್ತೆ ನಮಗೆ ಈ ಕಡೆ, ಕರೆಕ್ಟಾ? ಈ ಕಡೆ ಊಟ ನದಿಗಳು ಈ ಕಡೆ ರಭಸವಾಗಿ ಹರಿಯುತ್ತೆ. ಏನಂತೀರಾ? ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ನದಿಗಳು ತುಂಬಾ ರಭಸವಾಗಿ ಹರಿದು ಬಂದು ನೇರವಾಗಿ ಸಮುದ್ರ ಸೇರುವಂತದ್ದು ಪಶ್ಚಿಮ ಕರಾವಳಿ ತೀರದಲ್ಲಿ. ಗಮನಿಸಿ ಅದನ್ನ. ಸೊ ನಮ್ಮ ಪಶ್ಚಿಮ ಕರಾವಳಿ ನದಿಗಳಲ್ಲಿ ನೇತ್ರಾವತಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಸೀತಾ ನದಿ ಆಗಿರ್ಬೋದು, ಸ್ವರ್ಣ ನದಿ, ಅಘನಾಸಿನಿ, ಗಂಗಾವಳಿ, ಗಂಗೋಲಿ, ಶರಾವತಿ, ಕಾಳಿ ನದಿ, ಇವೆಲ್ಲ ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕೆ ಹುಟ್ಟಿ ಹರಿಯುವಂತಹ ನದಿಗಳು. ರಭಸವಾಗಿ ಬಂದು ಹರಿದು ಸಮುದ್ರ ಸೇರ್ತಾರೆ ಸ್ನೇಹಿತರೆ. ಅಳಿವೆಗಳನ್ನ ಫಾರ್ಮ್ ಮಾಡ್ತವೆ, ಅಂದ್ರೆ ಎಸ್ಟುರಿನ ಫಾರ್ಮ್ ಮಾಡುತ್ತೆ. ನದಿಗಳು ನೇರವಾಗಿ ಅದರ ಮಣ್ಣಿನ ನೀರಿನ ಸಮುದ್ರ ಸೇರಿಸ್ಬಿಡ್ತವೆ ಇಳಿಜಾರು ಬರೋದ್ರಿಂದ. ಗಮನಿಸಿ, ಅಳಿವೆ ಅಂತ ಕರಿತೀವಿ ನಾವು. ಅಂದ್ರೆ ನೇರವಾಗಿ ನದಿಗಳು ಮಣ್ಣನ್ನ ಮತ್ತು ನೀರಿನ ಸಮುದ್ರ ತಗೊಂಡು ಹೋಗುವಂಥದ್ದು. ಈ ಕಡೆ ಡೆಪ್ತ್ ಇರೋದ್ರಿಂದ ನೋಡಿ, ಈ ಕಡೆ ನೀರೊಳಗೆ ಹೋಗೋದಲ್ಲ ಮಣ್ಣೆಲ್ಲ. ದೊಡ್ಡ ದೊಡ್ಡ ಹಡಗುಗಳು ಬಂದು ಈ ಕಡೆ ಬರ್ಬೋದು. ಸಬ್ಮರ್ಜ್ ಆಗಿರೋದ್ರಿಂದ ದೊಡ್ಡ ಹಡಗುಗಳು, ಬಂದರುಗಳನ್ನ ನಾವು ಈ ಕಡೆ ಪಶ್ಚಿಮಕ್ಕೆ ನಾವು ಕಟ್ಟಬಹುದು. ಅದಕ್ಕೆ ಕಾರವಾರ ನೋಡಿ, ಗೊತ್ತಾಯ್ತಲ್ಲ? ನ್ಯೂ ಮಂಗಳೂರು ತಗೊಳ್ಳಿ, ಇದೆಲ್ಲ ದೊಡ್ಡ ದೊಡ್ಡ ಬಂದರುಗಳು ಸ್ನೇಹಿತರೆ. ಮಂಗಳೂರು, ಕಾರವಾರ ಅಲ್ಲದೆ ತ್ರಿವೆಂಡ್ರಂ, ಕೊಚ್ಚಿ, ಮುಂಬೈ, ಕರೆಕ್ಟಾ? ಆಮೇಲೆ ಇವಾಗ ಹೊಸ ಬಂದಿದೆ ನಾವಿ ಮುಂಬೈ, ಅದರಿಂದ ಮುಂದಕ್ಕೆ. ಸೊ ನಮಗೆ ಇವಾಗ ಹೊಸ ಹೊಸ ಬಂದರುಗಳು ಸಹ ಈ ಕಡೆ ಪಶ್ಚಿಮಕ್ಕೆ ನಾವು ನಿರ್ಮಾಣ ಮಾಡೋದು ಸುಲಭ. ವಾದವನ್ನ ಅಂತೇಳಿ ಹೊಸ ಪೋರ್ಟ್ ಬಂದಿದೆ ಅಂತ ತೋರಿಸ್ತೀನಿ ನನಗೆ. ಎಲ್ಲ ಪಶ್ಚಿಮಕ್ಕೆ ಇದೆ. ಅದೇ ಪೂರ್ವಕ್ಕೆ ಏನಾಗುತ್ತೆ, ಮೇಲ್ಗಡೆ ಬರ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಡೆಪ್ತ್ ಕಮ್ಮಿ ಆಗೋಗುತ್ತೆ, ಹಡಗುಗಳು ಬರೋದು ಕಷ್ಟ, ಕುಳಿತುಕೊಳ್ಳುತ್ತದೆ ಈಗ. ಸೊ ಇಲ್ಲಿ ಊಟ ನದಿಗಳು ಗೋದಾವರಿಗೆ ಬರಬೇಕು. ಹಿಂಗೆ ಬಂದು ಇದನ್ನೆಲ್ಲ ಬರ್ಕೊಂಡು ಬಂದು ಇಲ್ಲಿ ಬಂದು ನೋಡಿ, ನಿಧಾನಕ್ಕೆ ಬಂದು ಮೈದಾನದಲ್ಲಿ ಹರಿದು ಬಂದು ಡೆಲ್ಟಾ ಮಕ್ಕಜ ಭೂಮಿ ಫಾರ್ಮ್ ಮಾಡುತ್ತೆ. ಈ ಕಡೆ ಊಟ ನದಿ ಈ ಕಡೆ ಬರಬೇಕು, ಕರೆಕ್ಟಾ? ಇದು ಯಾಕಂದ್ರೆ ವಾಟರ್ ಡಿವೈಡ್ ಹೇಳಿದ್ದೀನಿ. ಜಲ ವಿಭಾಜಕ, ಪಶ್ಚಿಮ ಘಟ್ಟಗಳು ಜಲ ವಿಭಾಜಕಗಳು. ಇಲ್ಲಿ ಈ ಕಡೆ ಊಟ ನದಿಗಳು ಈ ಕಡೆ ಹೋಗ್ತವೆ, ಈ ಕಡೆ ಊಟ ನದಿಗಳು ಈ ಕಡೆ ಹೋಗ್ತವೆ, ಮರಿಬೇಡಿ. ಸೊ ಬಾಗಿದ್ರು ಈ ಕಡೆ ಜಾಸ್ತಿ ಇಳಿಜಾರಾಯಿತು ಈಗ ಪಶ್ಚಿಮಕ್ಕೆ. ಈ ಕಡೆಗೆ ನೋಡಿ ಸ್ವಲ್ಪ ನಿಧಾನ ಹರಿಯುತ್ತೆ. ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಈ ರೀತಿ ಹರಿದು ಬೆಂಗಾಲ್ ಕಡೆ ಹೋಗೋದು ಇದಕ್ಕೆ ಎಲ್ಲರಿಗೂ. ಸೊ ಈ ಭಾಗ ಎಷ್ಟೊಂದು ಜನಗಳಿಗೆ ಇದು ಸ್ವಲ್ಪ ಡೌಟ್ ಇದೆ, ಅದನ್ನ ನಾನು ಇಲ್ಲಿ ಕ್ಲಾರಿಫೈ ಮಾಡಿದ್ದೀನಿ. ಪಶ್ಚಿಮ ಕರಾವಳಿ ಯಾವ ರೀತಿ ಈ ಕಡೆ ಇಳಿಜಾರು ಹೆಚ್ಚಾಗಿರೋದ್ರಿಂದ ಜೋಗ ಜಲಪಾತ ನೋಡಿದ್ದಾರೆ, ಕುಂಚಿಕಲ ಜಲಪಾತ ನೋಡಿ, ಈ ಕಡೆ ವರಹಿನ ನದಿ ಮೇಲೆ ಇರುವಂತಹ ಕುಂಚಿಕಲ ಜಲಪಾತ, ಜೋಗ ಜಲಪಾತ, ಶರಾವತಿ ಮೇಲೆ ಎಲ್ಲ ಎತ್ತರ ಜಲಪಾತಗಳು ಈ ಕಡೆ ಸಿಗುತ್ತೆ ನಮಗೆ ಪಶ್ಚಿಮಕ್ಕೆ. ಈ ಕಡೆ ಜಲಪಾತಗಳ ಚಿತ್ರ ಇಲ್ಲ ನೋಡಿದ್ದೀರಾ? ನಮ್ಮ ಪೂರ್ವ ಗೋಕಾಕ್ ಜಲಪಾತಗಳು ಗಡ್ಡ ಪ್ರಭಾ ನದಿ ಮೇಲೆ ಅದಷ್ಟು ಚಿತ್ರ ಇಲ್ಲ, ಹೌದಲ್ಲ? ಇಲ್ಲೆಲ್ಲ ನೋಡಿ ಜಲಪಾತಗಳೆಲ್ಲ ಚಿಕ್ಕ ಚಿಕ್ಕ ಜಲಪಾತ. ಶಿವನ ಸಮುದ್ರ ತಗೊಳ್ಳಿ, ಗಗನ ಚುಕ್ಕಿ, ಬರ ಚುಕ್ಕಿ ತಗೊಳ್ಳಿ, ಕರೆಕ್ಟ್? ಒಗೇನಕಲ್ ಜಲಪಾತ ತಗೊಳ್ಳಿ, ಇದೆಲ್ಲ ಚಿಕ್ಕ ಜಲಪಾತಗಳಿಲ್ಲ, ಅಷ್ಟು ಚಿತ್ರ ಇರಲ್ಲ ಈ ಕಡೆಗೆ. ಈ ಕಡೆ ಹೋಗಿ ನಿಧಾನಕ್ಕೆ ಸಮುದ್ರ ಸೇರಿ ಡೆಲ್ಟಾ ಮಕ್ಕಳ ಭೂಮಿ ಫಾರ್ಮ್ ಆಗುತ್ತೆ. ಇಲ್ಲೆಲ್ಲ ಮಣ್ಣು ಉಳಿದುಕೊಳ್ಳುತ್ತೆ, ಡೆಪ್ತ್ ಇಲ್ಲ ನೋಡಿ, ಎಲ್ಲ ಉಳಿದುಕೊಂಡು ಏನಾಗುತ್ತೆ, ಬಂದಿರೋದು ಕಷ್ಟ, ಅದಲ್ಲ? ಸೊ ಈ ಭಾಗ ಎಷ್ಟೋ ಕಡೆ ಡೌಟ್ ಇದೆ ಎಲ್ಲರಿಗೂ, ಅದನ್ನು ನಾನು ತೋರಿಸಿದ್ದೀನಿ. ನದಿಗಳದ್ದು ವ್ಯವಸ್ಥೆ ರೀತಿಯಾಗುತ್ತೆ ಅಂತ. ಮತ್ತೆ ಈ ಕಡೆ ಅಳಿವೆ, ಈ ಕಡೆ ಮಕ್ಕಳ ಭೂಮಿ, ಈ ಕಡೆ ದೊಡ್ಡ ಬಂದರುಗಳು ನಿರ್ಮಾಣ ಮಾಡಬಹುದು. ನ್ಯಾಚುರಲ್ ಪೋರ್ಟ್ಸ್, ಹಾರ್ಬರ್ಗಳು, ನ್ಯಾಚುರಲ್ ಹಾರ್ಬರ್ ಪೋರ್ಟ್ಸ್ಗಳು, ಬಂದರುಗಳು, ಹಾರ್ಬರ್ಗಳು, ಅವನ್ನೆಲ್ಲ ನಾವು ಈ ಕಡೆ ನಿರ್ಮಾಣ ಮಾಡಬಹುದು. ಈ ಕಡೆ ಇಲ್ಲಿ ಕೃತಕ, ಆರ್ಟಿಫಿಷಿಯಲ್
ಆರ್ಟಿಫಿಷಿಯಲ್ ಪೋರ್ಟ್ಸ್ನ ನಾವು ನಿರ್ಮಾಣ ಮಾಡಬೇಕಾಗುತ್ತೆ, ಅಂದರೆ ನಾವೇ ಹೂಳು ತೆಗಿಬೇಕಾಗಿಲ್ಲ ಆ ಭಾಗದಲ್ಲಿ. ಅದಕ್ಕೆ ನಮಗೆ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಅಂತ ಒಂದು ಸಂಸ್ಥೆ ಇದೆ, ಹೂಳು ತೆಗಿಕೆ ಅಂತ. ಗೊತ್ತಾಗಲ್ಲ ಯಾವ ರೀತಿ ನಮಗೆ ಇದೆ ಅಂತ ಹೇಳಿ. ನೆಕ್ಸ್ಟ್ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆ ಹೇಳಿದ್ರೆ ಪಶ್ಚಿಮ ಕರಾವಳಿ ಮೈದಾನ ಇದೆ, ಇದು ಅರಬ್ಬಿ ಸಮುದ್ರ ತೀರದಲ್ಲಿದೆ. ಸರ್ಕ್ರೀಕ್, ಗುಜರಾತ್ನ ಸರ್ಕ್ರೀಕ್ನಿಂದ ಹಿಡಿದು ಕೇಪ್ ಕ್ಯಾಮರೂನ್ ಭಾಗದವರೆಗೂ 5 ರಾಜ್ಯಗಳು ಒಳಗೊಂಡಿದೆ. ಯಾವುದು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಭಾಗ. ಮತ್ತೆ ಈ ಕಡೆ ಮುಳುಗಿದ ಕರಾವಳಿ ಅಂತ ಕರೆದಿದೆ ನಾಳೆ. ಸಬ್ಮರ್ಜ್ ಕೋಸ್ಟ್ ನೋಡಿ, ಮತ್ತೆ ಚಿತ್ರದಲ್ಲಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ. ಮುಳುಗಿದೆ. ಆ ಮುಳುಗಿದಾಗ ಏನಾಗುತ್ತೆ, ಈ ಕಡೆ ಮೈದಾನ ಚಿಕ್ಕದಾಗಬಹುದು. ಅವಾಗ ಇಲ್ಲಿ ಮೈದಾನ ಚಿಕ್ಕದಾಗಬಹುದು, ಗೊತ್ತಾಗಲ್ಲ. ಇಲ್ಲಿ ಕಾಂಟಿನೆಂಟಲ್ ನೋಡಿ, ಕರಾವಳಿ ಪ್ರದೇಶ ತುಂಬಾ ಆಳದಲ್ಲಿದೆ ನೋಡಿ. ಕರಾವಳಿ ಪ್ರದೇಶ ಆಳದಲ್ಲಿದ್ದಷ್ಟು ದೊಡ್ಡ ಬಂದರು ಬರಬಹುದು, ದೊಡ್ಡ ಹಡಗು ಬರಬಹುದು ಇಲ್ಲಿ. ಅದಕ್ಕೆ ಮಂಗಳೂರು ಅಲ್ಲೆಲ್ಲ ದೊಡ್ಡ ದೊಡ್ಡ ಹಡಗುಗಳು ಬರುತ್ತೆ. ಇಲ್ಲಿ ಸರಕು ಸಾಗಾಣಿಕೆಗೆಲ್ಲ ಸುಲಭ, ದೊಡ್ಡ ದೊಡ್ಡ ಹಡಗುಗಳು ಬಂದು ಇಲ್ಲಿವರೆಗೂ ಬಂದಿರಬಹುದು. ಡೆಪ್ತ್ ಇರಬೇಕು ನೋಡಿ, ತುಂಬಾ ದೊಡ್ಡ ಹಡಗುಗಳು ಬರಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಡೆಪ್ತ್ ಬೇಕಾಗುತ್ತೆ ನೀರಲ್ಲಿ. ಹಂಗೆ ಕಾಂಟಿನೆಂಟಲ್ ಇಲ್ಲಿ ವಿಶಾಲವಾಗಿದೆ. ಹೌದು. ಮತ್ತೆ ಕರಾವಳಿ ಮೈದಾನ ಏನಿದೆ, ಪಶ್ಚಿಮ ಕರಾವಳಿ ಮೈದಾನ ಚಿಕ್ಕದಿದೆ ನೋಡಿ. ಇಲ್ಲಿ ಬಂದಿದೆ ನೋಡಿ, ಕಿರಿದಾಗಿದ್ದು ಅಂದ್ರೆ ಕಮ್ಮಿ ಇದೆ ಅಂತ. ಇಲ್ಲಿ ಚಿಕ್ಕದಿದೆ. ಅದಕ್ಕೆ ನಮಗೆ ಪಶ್ಚಿಮ ಕರಾವಳಿ ಕಡೆಗೆ ಅಷ್ಟು ಕಿಲೋಮೀಟರ್ ಅಲ್ಲ, 15 ಕಿಲೋಮೀಟರ್ 20 ಕಿಲೋಮೀಟರ್ ಒಂದೊಂದು ಕಡೆ. ಹಂಗೆ ನೀವು ಶಿವಮೊಗ್ಗದಿಂದ ಬರ್ತೀರ ಅನ್ಕೊಳ್ಳಿ, ಶಿವಮೊಗ್ಗದಿಂದ ಆಗುಂಬೆಗೆ ಬಂದಿರಿ, ಆಗುಂಬೆಯಿಂದ ಘಾಟ್ ಹಿಡಿದ್ರಿ, ಹೀಗೆ ಬೆಟ್ಟ ಹಿಡಿದ ತಕ್ಷಣ ಬರ್ತಿದ್ದಂಗೆ ಏನಾಗುತ್ತೆ, ಸ್ವಲ್ಪ ದೂರ ಬರ್ತಿದ್ದಂಗೆ ಉಡುಪಿ ಸಿಗ್ಬಿಡುತ್ತೆ. ಮಣಿಪಾಲ್ ಉಡುಪಿ ಮಲ್ಪೆ ಗಮನಿಸಬೇಕು ಕನಿಷ್ಠ. ಜಾಸ್ತಿ ಇಲ್ಲ ಮೈದಾನ ಅದು. ಘಾಟ್ ಹಿಡಿದ ತಕ್ಷಣ, ಆಗುಂಬೆ ಘಾಟ್ ಹಿಡಿದ ತಕ್ಷಣ ತಾವು ಮಲ್ಪೆವರೆಗೂ ಹೋಗಬಹುದು. ಅದರ ಒಂದು 15-25 ಕಿಲೋಮೀಟರ್ ಅಷ್ಟೇ ಆ ಭಾಗ. ಓಕೆ, ಮಣಿಪಾಲವರು ಹೋಗಿ ಅದಾದ್ಮೇಲೆ 5 ಕಿಲೋಮೀಟರ್ ಉಡುಪಿ, ಅದಾದ್ಮೇಲೆ ಮಲ್ಪೆ. ಈ ರೀತಿ ಗೊತ್ತಾಯ್ತಲ್ಲ. ಪಶ್ಚಿಮ ಕರಾವಳಿ ಮೈದಾನ ಅರಬ್ಬಿ ಸಮುದ್ರದ ಕಡೆಗೆ ಕಮ್ಮಿ ಆಗುತ್ತೆ. ಈ ಕಡೆ ಇಳಿಜಾರು ಅಂದ್ರೆ 5 ಡಿಗ್ರಿ ಗಿಂತ ಜಾಸ್ತಿ ಸ್ಲೋಪ್ ಇದೆ ಸ್ನೇಹಿತರೆ. 5 ಡಿಗ್ರಿ ಸ್ಲೋಪ್ ಅಂದ್ರೆ ಏನರ್ಥ? 5 ಡಿಗ್ರಿಗಿಂತ ಜಾಸ್ತಿ ಸ್ಲೋಪ್ ಅಂದ್ರೆ ಇಳಿಜಾರಿಗಿದೆ ಈ ರೀತಿ. ಅದಕ್ಕೆ ನದಿ ನೀರು ಬೇಗ ಹರಿಯುತ್ತೆ. ಅದಕ್ಕೆ ಪಶ್ಚಿಮ ಕರೆಯ ನದಿಗಳು, ಇಲ್ಲಿ ಪಶ್ಚಿಮ ಘಟ್ಟದಿಂದ ಪಶ್ಚಿಮ ಕರೆಯ ನದಿಗಳು ಚಿಕ್ಕ ನದಿಗಳಾದನು ತುಂಬಾ ರಭಸವಾಗಿ ವೇಗವಾಗಿ ಹರಿಯುತ್ತೆ. ಬೆಟ್ಟದಿಂದ ಇಳಿದು ಹಂಗೆ ಮಳೆ ಆಗುತ್ತಲ್ಲ ಈ ಭಾಗದಲ್ಲಿ, ಚೆನ್ನಾಗಿ ಮಳೆ ಆಗಿದೆಯಲ್ಲ ಹೊರಟೋಗಿ. ಓಕೆ, ಅಳಿವೆ ನದಿಮುಖ ಅಂದ್ರೆ ಅಳಿವೆ ಅಂತ ಕರಿತೀವಿ ನಾವು. ಅಳಿವೆ ಎಚ್ಚುರಿಗಳನ್ನ ರೂಪಿಸ್ತಾರೆ ಪಶ್ಚಿಮಕ್ಕೆ. ಇಲ್ಲಿ ನೋಡಿ ಹಂಗೆ, ಅದನ್ನ ನಾನು ಇಂಗ್ಲೀಷಲ್ಲೂ ಕೂಡ ಹೇಳಿದ್ದೀನಿ ನೋಡಿ. ಏನೇನು ಕನ್ನಡದಲ್ಲಿ ನೋಟ್ಸ್ ಕೊಟ್ಟೆ ಅದನ್ನ ಇಂಗ್ಲೀಷಲ್ಲೂ ಸಹ ಹೇಳಿದ್ದೀನಿ. ಎಷ್ಟೋ ಜನ ಕನ್ನಡ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನೋಟ್ಸ್ ಕೊಡಿ ಎಂದಿದ್ದಕ್ಕೆ. ಈಗ ನೋಡಿ, ಪೂರ್ವ ಕರಾವಳಿ ಮೈದಾನ ನೋಡಿ. ಪೂರ್ವ ಕರಾವಳಿ ಮೈದಾನ ಆಗಲೇ ಹೇಳಿದೆ. ಪೂರ್ವ ಕರಾವಳಿ ಅಂದ್ರೆ ಎಲ್ಲಿಂದಲ್ಲಿಗೆ ನಮಗೆ ಬಂಗಾಲಕೊಲ್ಲಿ ಕರಾವಳಿ. ಇದು ಕೇಪ್ ಕ್ಯಾಮರೂನ್, ತಮಿಳುನಾಡಿನ ಕೇಪ್ ಕ್ಯಾಮರೂನ್ನಿಂದ ಬಂಗಾಳ ಕರಾವಳಿ ತೀರದವರೆಗೂ ಸುಂದರವನದವರೆಗೂ 4 ರಾಜ್ಯಗಳು, ಯಾವುದು? ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಇದು ಮೇಲೆ ಬಂದಿದೆ. ಇದು ಎಮರ್ಜ್ ಕೋಸ್ಟ್, ಹೊರಹೊಮ್ಮಿದ ಕರಾವಳಿ. ಹೊರಹೊಮ್ಮಿದ ಅಂದ್ರೆ ಮೇಲೆ ಬಂದಿದೆ ಅಂದ್ರೆ ಇಲ್ಲಿನ ಪ್ರದೇಶ ಮೇಲೆ ಬಂದಿದೆ ಅಂತ. ಅವಾಗ ಏನಾಗುತ್ತೆ, ಮೈದಾನ ನಮ್ಮದು ಕರಾವಳಿ ಮೈದಾನ ಪೂರ್ವಕ್ಕೆ ಹೆಚ್ಚು ದೊಡ್ಡದಾಗುತ್ತೆ. ಓಕೆ, ನೆನಪಿಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಕಾಂಟಿನೆಂಟಲ್ ಚಿಕ್ಕದಾಗುತ್ತೆ. ಇಲ್ಲಿ ಕರಾವಳಿ ಪ್ರದೇಶ ಚಿಕ್ಕದಾಗುತ್ತೆ. ನೀರಲ್ಲಿರುವ ಪ್ರದೇಶ ಕಮ್ಮಿ ಆಯಿತು, ನೀರೊಳಗಿದ್ದೆಲ್ಲ ಮೇಲೆ ಬಂದಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ. ಅದಕ್ಕೆ ನಮಗೆ ಇಲ್ಲಿ ಜಾಸ್ತಿ ಸುಣ್ಣಕಲ್ಲು ಜಾಸ್ತಿ ಸಿಗುತ್ತೆ. ಗೊತ್ತಾಯ್ತಲ್ಲ, ಲೈಮ್ ಸ್ಟೋನ್ ನೀರೊಳಗಿದ್ದದು ಮೇಲೆ ಬಂದಿದೆ ಈಗ ಸುಣ್ಣಕಲ್ಲು. ಅದಕ್ಕೆ ಆಂಧ್ರ ಕರಾವಳಿ, ತಮಿಳುನಾಡು ಕರಾವಳಿ ಇದೆಲ್ಲ ಸುಣ್ಣಕಲ್ಲು ಅಂದ್ರೆ ಲೈಮ್ ಸ್ಟೋನ್ ಇರೋದ್ರಿಂದ ಸಿಮೆಂಟ್ ಫ್ಯಾಕ್ಟರಿಗಳು ಜಾಸ್ತಿ. ಗೊತ್ತಾಯ್ತಲ್ಲ, ಸುಣ್ಣಕಲ್ಲು ಇದ್ರೆ ಸಿಮೆಂಟ್ ಮಾಡ್ತಾರೆ ಆ ಜಾಗದಲ್ಲಿ. ಎಷ್ಟು ಇವಾಗ ಕರಾವಳಿ ಕೋರಮಂಡಲ ಸಿಮೆಂಟ್ ಹೇಳಿರ್ತಾರೆ ತಮಿಳುನಾಡಲ್ಲಿ. ಗೊತ್ತಾಯ್ತಲ್ಲ, ಹಂಗೆ ಅಲ್ಟ್ರಾಟೆಕ್, ಬಿರ್ಲಾ, ಸೂಪರ್ ಎಲ್ಲ ಏನು ಅಂಬುಜಾ ಸಿಮೆಂಟ್ ಎಲ್ಲ ಆಂಧ್ರ ತಮಿಳುನಾಡು ಕರಾವಳಿ ಜಾಸ್ತಿ. ಸೊ ಪೂರ್ವ ಕರಾವಳಿ ಮೈದಾನ ಅಗಲ ಆಗುತ್ತೆ, ವಿಶಾಲವಾಗುತ್ತೆ, ತುಂಬ ನೋಡಿ ಬ್ರಾಡ್ ಆಗುತ್ತೆ. ಓಕೆ, ಸೊ ಇದು ನಮಗೆ ಪೂರ್ವ ಘಟ್ಟಗಳು ಮತ್ತು ಬೇ ಆಫ್ ಬೆಂಗಾಲ್ ಅಂತ ಇದೆ. ಹಂಗೆ ಪೂರ್ವ ಕರಾವಳಿ ಮೈದಾನ ನೋಡಿ, ಈ ಕಡೆಗೆ ಬಂಗಾಲಕೊಲ್ಲಿಗೆ ಕಡೆಗೆ 5 ಡಿಗ್ರಿಗಿಂತ ಕಡಿಮೆ ಇದೆ ಇಲ್ಲಿ ಸ್ಲೋಪ್. 5 ಡಿಗ್ರಿ ಅಂದ್ರೆ ಆಲ್ಮೋಸ್ಟ್ ಇದೆ, ಫ್ಲಾಟ್. ಅದಕ್ಕೆ ನದಿಗಳು ನಿಧಾನ ಹರಿಯುತ್ತೆ. 5 ಡಿಗ್ರಿಗಿಂತ ಕಮ್ಮಿ ಇರೋದ್ರಿಂದ ನಿಧಾನಕ್ಕೆ ಇಳಿಜಾರು. 5 ಡಿಗ್ರಿಗಿಂತ ಕಮ್ಮಿ ಇದ್ರೆ ನಿಧಾನ ಹರಿಯುತ್ತೆ ನದಿಗಳು. ನಿಧಾನ ಬಂದು ಡೆಲ್ಟಾ, ಮಕ್ಕಜ ಭೂಮಿಯನ್ನು ರೂಪಿಸುತ್ತದೆ. ಗೊತ್ತಾಯ್ತಲ್ಲ, ನದಿ ತುಂಬಾ ವೇಗವಾಗಿ ಹರಿದ್ರೆ ಇಳಿಜಾರಿದ್ರೆ ಅಳಿವೆ, ನಿಧಾನ ಬಂದ್ರೆ ಮಕ್ಕಜ ಭೂಮಿ.
ಗೊತ್ತಾಗಲ್ಲ. ಇದನ್ನು ಗಮನಿಸಿ. ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಇಲ್ಲಿ ನಿಮಗೆ ಎಲ್ಲರಿಗೂ ನೋಟ್ಸ್ ತಾವು ತಪ್ಪದೇ ಇದನ್ನ ನೋಡಿ. ಸೊ ಕರಾವಳಿ ಮೈದಾನದ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ನಮ್ಮ ಭಾರತಕ್ಕೆ ಅತ್ಯಂತ ವಿಶಾಲವಾದ ಕರಾವಳಿ ತೀರ ಇದೆ. ಅದರ 7,514 ಕಿಲೋಮೀಟರ್ ಕರಾವಳಿ ತೀರ ಇದೆ. 70 ಕರಾವಳಿ ಜಿಲ್ಲೆಗಳಿದೆ ಅಂತ ಹೇಳಿದೆ. 9 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ಈ ಕರಾವಳಿ ತೀರದ ಪ್ರದೇಶದಲ್ಲಿ ಏನು ಪ್ರಮುಖ ಅಂದ್ರೆ ಮಾಹಿತಿ ಇದೆ, ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಕರಾವಳಿ ತೀರ ಇದೆ. 250 ಮಿಲಿಯನ್ ಜನಗಳು ವಾಸ ಮಾಡ್ತಾರೆ ನಮ್ಮ ಕರಾವಳಿ ತೀರದಲ್ಲಿ. ಅಂದ್ರೆ ಕರಾವಳಿಯಿಂದ 50 ಕಿಲೋಮೀಟರ್ ಒಳಗೆ, 50 ಕಿಲೋಮೀಟರ್ಸ್ ಫ್ರಮ್ ದಿ ಕೋಸ್ಟ್, ನೀರಿಂದ 50 ಕಿಲೋಮೀಟರ್ ಒಳಗೆ 250 ಮಿಲಿಯನ್ ಜನ ವಾಸ ಮಾಡ್ತಾರೆ. ಯೋಚನೆ ಮಾಡಿ, ಮುಂಬೈ ನಗರ ಇದೆ, ಕಲ್ಕತ್ತಾ ನಗರ ಇದೆ, ಮಂಗಳೂರು ಇದೆ, ಕೊಚ್ಚಿ ಇದೆ, ಚೆನ್ನೈ ಇದೆ, ತಿರುವನಂತಪುರಂ, ಇತರ ದೊಡ್ಡ ದೊಡ್ಡ ನಗರಗಳೆಲ್ಲ ಇದೆ ಕರಾವಳಿ ತೀರದಲ್ಲಿ, ವಿಶಾಖಪಟ್ಟಣಂ ಇಲ್ಲ. ಹಾಗೆ 40 ಲಕ್ಷ ಮೀನುಗಾರರಿದ್ದಾರೆ ಭಾರತದಲ್ಲಿ. ಕರೆಕ್ಟ್. ಹತ್ತಿರ 3,600 ಮೀನುಗಾರಿಕಾ ಗ್ರಾಮಗಳಿದೆ. ಎಷ್ಟು? 3,600 ಫಿಶಿಂಗ್ ವಿಲೇಜ್, ಹಳ್ಳಿಗಳು. ಹಂಗೆ ಕಡಲ ಹವಾಮಾನ ಅಂದ್ರೆ ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್. ಪಕ್ಕದಲ್ಲಿ ಸಮುದ್ರ ಏನಾಗುತ್ತೆ, ಸಮುದ್ರದ ನೀರಿನಿಂದ ನಮಗೆ ಅವಾಗ ತೇವಾಂಶ ಬರ್ತಾ ಇರುತ್ತೆ, ಮಳೆ ಆಗ್ತಾ ಇರುತ್ತೆ ಚಿಕ್ಕದಾಗಿ. ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಸೊ ಸಮುದ್ರ ಸಾಗರಗಳು ಏನಾಗುತ್ತೆ, ನಮ್ಮ ಹವಾಮಾನದ ಮೇಲೆ, ನಮ್ಮ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತವೆ. ಅದು ಹಂಗೆ ನಮ್ಮ ಅಳಿವೆಗಳು, ಮಕ್ಕಜ ಭೂಮಿಗಳು, ಅಳಿವೆ ಅಂತ ಬರ್ತೀವಿ. ಅಳಿವೆ ಮತ್ತು ಮಕ್ಕಜ ಭೂಮಿಗಳು ಗೊತ್ತಿದೆ ನಮಗೆ. ಪಶ್ಚಿಮಕ್ಕೆ ಅಳಿವೆ, ಪೂರ್ವಕ್ಕೆ ಮಕ್ಕಜ ಭೂಮಿ. ಮತ್ತು ಕರಾವಳಿ ತೀರದಲ್ಲಿ ಹಲವಾರು ನದಿಗಳಿರೋದ್ರಿಂದ ಆ ನದಿಗಳೆಲ್ಲ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿ ಮೆಕ್ಕಲು ಮಣ್ಣಿನ ಪ್ರದೇಶ. ಸೊ ನಮ್ಮ ಕರಾವಳಿ ತೀರಕ್ಕೆ ಹೋಗಿ ನೀವು ಮಳೆಗಾಲದಲ್ಲಿ ಕೃಷಿ ಮಾಡ್ತಾರೆ. ಮಳೆ ನಿಂತ ಮೇಲೆ, ಮುಂಗಾರು ಮಳೆ ನಿಂತ ಮೇಲೆ ಅದೇ ಜನ ಮೀನು ಹಿಡಿತಾರೆ. ಗೊತ್ತಿಲ್ಲ, ನಮ್ಮ ಪಶ್ಚಿಮ ಕರಾವಳಿ ತೀರದಲ್ಲಿ, ನಮ್ಮ ಕೆನರಾ ಭಾಗದಲ್ಲಿ ಹೋದ್ರೆ ಎಲ್ಲರೂ ಏನಾಗುತ್ತೆ, ಮಳೆಗಾಲದಲ್ಲಿ ಮಾನ್ಸೂನ್ ಟೈಮ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ವ್ಯವಸಾಯ ಮಾಡ್ತಾರೆ, ಕೃಷಿ ಇರುತ್ತೆ, ಭತ್ತ ಬೆಳೀತಾ ಇರ್ತಾರೆ, ಮಳೆ ಬರುತ್ತಲ್ಲ. ಗೊತ್ತಿಲ್ಲ, ಅದೇ ಮಳೆ ನಿಂತ ಮೇಲೆ ಹೋಗಿ ಮೀನು ಹಿಡಿತಾರೆ. ಆ ರೀತಿ ಮೀನುಗಾರರು ಹೌದು, ಕೃಷಿಕಾರರು ಹೌದು. ಸೊ ಫಲವತ್ತಾದ ಕರಾವಳಿ ತೀರ ಇದೆ ನಮಗೆ, ಮೆಕ್ಕಲು ಮಣ್ಣಿನ ಕರಾವಳಿ ತೀರ, ಕೃಷಿ ಮತ್ತು ಮೀನುಗಾರಿಕೆ ಎರಡೂ ಇದೆ. ಕರೆಕ್ಟಾ? ಸೊ ಕರಾವಳಿ ತೀರದಲ್ಲಿ ಮ್ಯಾಂಗ್ರೂವ್ಗಳಿವೆ. ಮ್ಯಾಂಗ್ರೂವ್ ಅಂದ್ರೆ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳು, ಹೆಲೋಫೈಟ್ಸ್ ಅಂತ ಕರಿತೀವಿ ನಾವು. ಹಂಗೆ ಹವಳ ಬಂಡೆಗಳು ಅಂದ್ರೆ ಹವಳದ ಬಂಡೆಗಳು ಅಂದ್ರೆ ಕೋರಲ್ ರೀಫ್ಸ್. ಕೋರಲ್ ರೀಫ್ಸ್ ಕೂಡ ಇದೆ ನಮ್ಮ ಕರಾವಳಿ ತೀರದಲ್ಲಿ. ತೋರಿಸ್ತೀನಿ ನನಗೆ ಅದನ್ನ. ಕೋರಲ್ ರೀಫ್ಸ್ ಅಂದ್ರೆ ಏನು ಮತ್ತು ಮ್ಯಾಂಗ್ರೂವ್ಗಳು ಈ ಕ್ಲಾಸ್ ಮತ್ತು ಮುಂದಿನ ತರಗತಿಯಲ್ಲಿ ದ್ವೀಪಗಳು ಬಂದಾಗ ಅಲ್ಲೆಲ್ಲ ನಮಗೆ ಕವರ್ ಆಗುತ್ತೆ. ಹಂಗೆ ಹಲವಾರು ನಮ್ಮ ಸಾಗರ ಕರಾವಳಿ ತೀರದಲ್ಲಿ ಮರೈನ್ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಸಮುದ್ರ ಸಂಬಂಧಪಟ್ಟಂತ ಅರಣ್ಯ ಪ್ರದೇಶಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇದೆ. ಮರೈನ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಹಂಗೆ ಸಾಗರ ಸಂಪನ್ಮೂಲ, ಹಲವಾರು ಸಾಗರ ಸಂಪನ್ಮೂಲಗಳು, ಇಂಧನ ಸಿಗುತ್ತೆ, ನೈಸರ್ಗಿಕ ಅನಿಲ ಸಿಗುತ್ತೆ, ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲ್, ಮತ್ತು ನಮಗೆ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್, ಹಲವಾರು ಖನಿಜಗಳು ಸಿಗ್ತಾ ಇದೆ. ತೋರಿಯಂ, ಪರಮಾಣು ಖನಿಜಗಳು ಅಂದ್ರೆ ತೋರಿಯಂ ಸಿಗ್ತಾ ಇದೆ. ಗೊತ್ತಿಲ್ಲ, ನಮ್ಮ ಬೀಚ್ ಸ್ಯಾಂಡ್ ನಲ್ಲಿ ಹಲವಾರು ಖನಿಜಗಳಿದೆ. ಇಡೀ ಜಗತ್ತಿನ 65% ಅಷ್ಟು ಕರಾವಳಿ ಖನಿಜಗಳು ಭಾರತದಲ್ಲಿದೆ. ಬೀಚ್ ಸ್ಯಾಂಡ್ ಮಿನರಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಕರಾವಳಿಯ ಮಣ್ಣಿನ ಖನಿಜಗಳು, ಬೀಚ್ ಸ್ಯಾಂಡ್ ಮಿನರಲ್ಸ್, ಜಗತ್ತಿನ 65% ಭಾರತದಲ್ಲಿದೆ. ಮಿನರಲ್ಸ್. ನಮ್ಮ ಮಾರ್ಕರ್ ಸ್ವಲ್ಪ ಇದಾಗಿದೆ. ಓಕೆ, ನೋಡಿ. ಸೊ ಜಗತ್ತಿನ 65% ಅಷ್ಟು ಬೀಚ್ ಸ್ಯಾಂಡ್ ಮಿನರಲ್ಸ್ ಭಾರತದಲ್ಲಿ ಸಿಗುತ್ತೆ. ಹಂಗೆ ಹಲವಾರು ಕೈಗಾರಿಕೆಗಳಿದೆ, ನೋಡಿದರೆ ನೀವೆಲ್ಲ ಎಸಿಲೇಟ್ಗಳು, ಸ್ಪೆಷಲ್ ಎಕನಾಮಿಕ್ ಝೋನ್ ಕೈಗಾರಿಕೆಗಳಿದೆ, ರಿಫೈನರಿ, ಪೆಟ್ರೋಕೆಮಿಕಲ್ ರಿಫೈನರಿಗಳಿವೆ. ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಕೇಳಿರ್ತಾರೆ, MRPCL ಕೇಳಿರ್ತಾರೆ. ಹಂಗೆ ಹಲವಾರು ಬಂದರುಗಳಿದೆ. ಬಂದರುಗಳು ಅಂದ್ರೆ ಪೋರ್ಟ್ಸ್, 13 ಪ್ರಮುಖ ಮತ್ತು 200ಕ್ಕೂ ಹೆಚ್ಚು ಸಣ್ಣ ಬಂದರುಗಳಿವೆ. ಗೊತ್ತಾಗಲ್ಲ, ಬಂದರು ಅಂದ್ರೆ ಪೋರ್ಟ್ಸ್. ಹತ್ತಿರ 200 ಸಣ್ಣ ಬಂದರುಗಳು, ಚಿಕ್ಕ ಬಂದರುಗಳು. ಸೊ ಅದರಲ್ಲಿ ಅತಿ ಹೆಚ್ಚು ಬಂದರುಗಳು ಇರುವಂತಹ ರಾಜ್ಯ ಮಹಾರಾಷ್ಟ್ರ, 53 ಬಂದರಿದೆ, ಅಂದ್ರೆ ಚಿಕ್ಕ ಬಂದರುಗಳು. ಗುಜರಾತ್ ನಲ್ಲಿ 40 ಚಿಕ್ಕ ಬಂದರುಗಳಿದೆ, ಕೇರಳದಲ್ಲಿ 21, ತಮಿಳುನಾಡಲ್ಲಿ 15, ಆಂಧ್ರ ಪ್ರದೇಶದಲ್ಲಿ 13, ಕರ್ನಾಟಕದಲ್ಲಿ 10. ಅಂದ್ರೆ ಒಂದು ಮೇಜರ್ ಏರಿಯಾದಲ್ಲಿ ಕರ್ನಾಟಕ, ಮಂಗಳೂರು ಪ್ರಮುಖ ಬಂದರು ಒಂದು, 10 ಚಿಕ್ಕ ಬಂದರುಗಳಿದೆ ಕರ್ನಾಟಕದಲ್ಲಿ, ಒಟ್ಟು 11. ಅದನ್ನು ನೋಡೋಣ. ಸೊ ಈ ರೀತಿ ವಾಣಿಜ್ಯ ನಡೆಯುತ್ತೆ ಕರಾವಳಿ ತೀರದಲ್ಲಿ. ಬಂದರುಗಳಿಂದ ನಮ್ಮ ಹತ್ರ ಇರುವಂತಹ ಸಂಪನ್ಮೂಲಗಳನ್ನ ನಾವು ಬೇರೆ ದೇಶಕ್ಕೆ ಕೊಟ್ಟು, ನಮ್ಮ ಇಲ್ಲದೆ ಇರೋದನ್ನ ನಾವು ಬೇರೆ ದೇಶವನ್ನು ಪಡಿತೀವಿ. ಅದನ್ನು ನಾವು ಟ್ರೇಡ್ ಅಂತ ಕರಿತೀವಿ, ವಾಣಿಜ್ಯ. ಸೊ ಟ್ರೇಡ್ ನಡೆಯುತ್ತೆ. ಸೊ ಹಾಗೆ ಪ್ರವಾಸೋದ್ಯಮ, ಜಲ ಕ್ರೀಡೆಗಳು, ಪ್ರವಾಸೋದ್ಯಮ ಎಲ್ಲ ನೋಡುತ್ತೇವೆ. ನಮ್ಮ ಪ್ರಧಾನಿ ಹೋಗಿದ್ರು
ಲಕ್ಷದ್ವೀಪ್ನಲ್ಲಿ ಸ್ನಾರ್ಕ್ಲಿಂಗ್ ಮಾಡೋದು, ಈಜೋದು, ಕರೆಕ್ಟಾ, ಸ್ವಿಮ್ಮಿಂಗ್, ಸ್ನಾರ್ಕ್ಲಿಂಗ್, ಸ್ಕೂಬಾ ಡೈವಿಂಗ್, ಸೊ ಆ ಥರ ಪ್ರವಾಸೋದ್ಯಮಗಳು ಸಹ ನಡೆಸಬಹುದು. ತಾವು ಕರಾವಳಿ ತೀರಕ್ಕೆ ಹೋದಾಗ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಕೋಸ್ಟಲ್ ಪ್ಲೇನ್ಸ್ನ ನಾವು ತಾವೆಲ್ಲರೂ ಇದನ್ನು ನೋಡಿ, ಓಕೆ. ಸೊ ಅದನ್ನ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು ಹೇಳಿದೆ ಅದನ್ನ ಇಂಗ್ಲೀಷಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ತಾವು ತಪ್ಪದೆ ಇದನ್ನ ಗಮನಿಸಿ. ಎಲ್ಲ ಪಾಯಿಂಟ್ಸ್ಗಳು ಅಲ್ಲಿರೋದೇ ನಾನು ಮತ್ತೆ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮ್ಯಾಂಗ್ರೋವ್ ಅಂತ ಹೇಳಿದೆ ನಾನು. ಮ್ಯಾಂಗ್ರೋವ್ ಗಿಡಗಳೇನಿದೆ ಹ್ಯಾಲೋಫೈಟ್ಸ್ ಸ್ನೇಹಿತರೆ, ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳು. ಹ್ಯಾಲೋಫೈಟ್ಸ್ ಅಂದ್ರೆ ಉಪ್ಪು, ಹ್ಯಾಲೋ ಅಂದ್ರೆ ಉಪ್ಪು, ಗಿಡ ಅಂದ್ರೆ ಫೈಟ್ ಅಂದ್ರೆ ಗಿಡ. ಯಾಕೆ ಈ ಗಿಡಗಳಲ್ಲಿ ಬೆಳೆಯಲ್ಲ? ಬೆಳೆಯುತ್ತೆ, ಆದರೆ ಇಲ್ಲಿ ಬೇರೆ ಗಿಡಗಳ ಜೊತೆಗೆ ಕಾಂಪಿಟೇಷನ್ ಇದೆ, ಗೊತ್ತಾಯ್ತಲ್ಲ. ಅದಕ್ಕೆ ಈ ಕಾರಣಗಳಲ್ಲಿ ಈ ಗಿಡಗಳು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೇರೆ ಗಿಡಗಳು ಕಾಂಪಿಟೇಷನ್ ಇರೋದ್ರಿಂದ ಇಲ್ಲಿ ಈ ಜಾಗಕ್ಕೆ ಬಂದಾಗ ಕಾಂಪಿಟೇಷನ್ ಇಲ್ಲ. ಸೊ ಆ ಕಾರಣದಿಂದ ಈ ಹ್ಯಾಲೋಫೈಟ್ಸ್ಗಳು ಆರಾಮಾಗಿ ಕರಾವಳಿ ತೀರದಲ್ಲಿ ಬೆಳೆಯಬಹುದು. ಅದ್ರದ್ದು ಬೇರೆ ನೋಡಿ ಹೇಗಿರುತ್ತೆ, ಪ್ರಾಪ್ ರೂಟ್ಸ್, ಟಿಲ್ಟ್ ರೂಟ್ಸ್ ತರ ಇರುತ್ತೆ, ಕಂಬಗಳ ತರ ಇರುತ್ತೆ, ನಾಟಿ ಆಗಿರುತ್ತೆ ಮಣ್ಣೊಳಗೆ. ಹಂಗೆ ಇಲ್ಲಿ ನೋಡಿ, ಇದೊಂಥರ ಕೇಬಲ್ ರೂಟ್ಸ್ ತರ ಇರುತ್ತೆ, ನಿಮ್ಯಾಟೋಫೋರ್ಸ್ ಅಂತ ಕರಿತೀವಿ. ನೋಡೋದಕ್ಕೆ ಕಾಣುತ್ತೆ, ಚೂಪ್ ಇರೋ ತರ ಕಾಣುತ್ತೆ, ಕರೆಕ್ಟಾ. ಅದು ಕೆಳಗಡೆ ಬೇರೆ ಹೋಗುತ್ತೆ, ಆ ಬೇರಿಂದ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ನಿಮ್ಯಾಟೋಫೋರ್ಸ್ ಬರುತ್ತೆ ಸ್ನೇಹಿತರೆ, ಗೊತ್ತಿಲ್ಲ. ಇದು ನೋಡೋದಕ್ಕೆ ಈ ತರ ಕಾಣುತ್ತೆ. ಮರ ಇದೆ ಅಂದ್ರೆ ಬಿಳಿ ಮರ ಇದೆ, ಆ ಮರದ ಕೆಳಗಡೆ ಹಿಂಗಿದೆ ಅಲ್ಲ, ಬೇರೆ ಹೋಗುತ್ತೆ, ಹಿಂಗೆ ಹೋಗುತ್ತೆ ಬೇರೆ ಬೇರೆನ ಅಸಲು ಬಿಡುತ್ತೆ, ಬೇರೆ ಹೋಗುತ್ತೆ. ಆ ಬೇರಿಂದ ಇವುಗಳು ಹಿಂಗೆ ಬರುತ್ತೆ ಮೇಲೆ, ಅಂದ್ರೆ ಭೂಮಿಯೊಳಗೂ ಬೇರೆ ಇದೆ, ಆ ಬೇರಿಂದ ಇವೆಲ್ಲ ಮೇಲೆ ಬರ್ತಾ ಇದೆ. ಯಾಕೆಂದ್ರೆ ಗಾಳಿ ಬೇಕು, ನೀರು ಬೇಕು, ಕರೆಕ್ಟ್. ಅದಕ್ಕೋಸ್ಕರ ಅವುಗಳಿಗೆ ಬೇಕು ನಿಮ್ಯಾಟೋಫೋರ್ಸ್ ಅಂತ ಕರೀತೀವಿ, ಕರಾವಳಿ ಸಿಗುತ್ತೆ. ಓಕೆ. ಸೊ 4-5 ತರ ಗಿಡಗಳಿದೆ. ರೈಸೋಫೋರಾ ಮ್ಯಾಂಗಲ್ ಅಂತ ಒಂದು, ಕೆಂಪು ಮ್ಯಾಂಗ್ರೋವ್ ಅಂತ ಕರಿತೀವಿ, ಹಂಗೆ ಬಟನ್ ಮ್ಯಾಂಗ್ರೋವ್ ಅಂತ ಕರಿತೀವಿ, ವೈಟ್ ಮ್ಯಾಂಗ್ರೋವ್, ಬ್ಲ್ಯಾಕ್ ಮ್ಯಾಂಗ್ರೋವ್ ಅಂತ ಕರಿತೀವಿ. ಹಲವಾರು ತರ ಮ್ಯಾಂಗ್ರೋವ್ ಗಿಡಗಳು ನಮಗೆ ಸಿಗುತ್ತೆ. ಅದರದ್ದೇ ನೀರೊಳಗೆ ತೆಗೆದ ಚಿತ್ರ ನೋಡಿ ಸ್ನೇಹಿತರೆ. ಕ್ಯಾಮ್ರಾದು ಸೆಟ್ಟಿಂಗ್ಸ್ ಹಂಗೆ ಇದೆ. ನಾವು ನೀರೊಳಗೆ ಕ್ಯಾಮ್ರಾ ಇಟ್ಟು ತೆಗೆದಿರೋ ಚಿತ್ರ ಇದು. ಇದು ಅಂಡಮಾನ್ ನಿಕೋಬಾರ್ ತೆಗೆದಿರೋ ಚಿತ್ರಗಳೆರಡು. ಕ್ಯಾಮ್ರಾ ಸೆಟ್ಟಿಂಗ್ ಆಫ್ ಅಂತ ಇದೆ ನೋಡಿ. ಆದರೆ ನೋಡಿ ನೀರೊಳಗೆ ಯಾವ ರೀತಿ ಅರ್ಧ ಬೇರೆ ಹೆಂಗಿರುತ್ತೆ ನೋಡಿ ನೀರೊಳಗೆ. ಸೊ ಇದು ಕರಾವಳಿ ತೀರದಲ್ಲಿ ಇರುವಂತಹ ಗಿಡಗಳು ಸ್ನೇಹಿತರೆ. ಕರಾವಳಿ ತೀರದ ಕಾಡುಗಳು, ಉಬ್ಬರವಿಳಿತ ಕಾಡುಗಳು ಅಂತ ಕರೀತಾರೆ. ಕೋಸ್ಟಲ್ ನಲ್ಲಿ ಬೆಳೆಯುವಂತಹ ಕರಾವಳಿ ಕಾಡುಗಳು. ಈ ಕರಾವಳಿ ಕಾಡುಗಳು ಏನಾಗುತ್ತೆ, ಮ್ಯಾಂಗ್ರೋವ್ ಕಾಡುಗಳು ನಮ್ಮ ಹಸಿರು ಕವಚ, ಕರಾವಳಿ ತೀರಕ್ಕೆ ಹಸಿರು ಕವಚ, ಗ್ರೀನ್ ಆರ್ಮರ್ ಅಂತ ಕರೀತೀವಿ ಸ್ನೇಹಿತರೆ. ಯಾಕೆಂದ್ರೆ ಅಲೆಗಳು ಬಂದಾಗ, ಸುನಾಮಿ ಆದಾಗ, ಸೈಕ್ಲೋನ್ ಆದಾಗ ಫಸ್ಟ್ ತಡೆಯೋದು ನೀರಿನ ಇದೆ, ಅಲೆಗಳನ್ನ ತಡೆಯುತ್ತಿದೆ. ಸೊ ಹಸಿರು ಕವಚ ಅಂತ ಹೇಳಿ ಕರೀತೀವಿ ನಾವು. ಓಕೆ. ಸೊ ನೆನಪಿಟ್ಕೊಳ್ಳಿ, ಮ್ಯಾಂಗ್ರೋವ್ಸ್ ಭಾರತದಲ್ಲಿ ಸೊ ಹತ್ತಿರ 5,000 ಸ್ಕ್ವೇರ್ ಕಿಲೋಮೀಟರ್ ಇದೆ ಸ್ನೇಹಿತರೆ. 4,900 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂದ್ರೆ ನಮ್ಮ ಒಟ್ಟು ಭೂಗೋಳಿಕ ಪ್ರದೇಶಕ್ಕೆ 0.15% ಅಷ್ಟಿದೆ. ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು, ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಸುಂದರ್ಬನ್ಸ್, ನಮ್ಮ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಭಾಗದಲ್ಲಿ ಬರುತ್ತೆ. ಅದು ಯುನೆಸ್ಕೋದು ಐತಿಹಾಸಿಕ ಪ್ರದೇಶ ಕೂಡ ಒಂದು. ಅತಿ ಹೆಚ್ಚು ಮ್ಯಾಂಗ್ರೋವ್ ಇರೋದು ಪಶ್ಚಿಮ ಬಂಗಾಳ 1, 2 ಅಂತ ಹಾಕಿದ್ರೆ, ಎರಡನೇದು ಗುಜರಾತ್ ಗಮನಿಸಿ ಎಲ್ಲರೂ. ವೆಸ್ಟ್ ಬೆಂಗಾಲ್ 1, 2ನೇದು ಗುಜರಾತ್ ಗಮನಿಸಿ, 3ನೇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, 4ನೇದು ಆಂಧ್ರ ಪ್ರದೇಶ್ ಗಮನಿಸಿ, 5ನೇದು ಕೇರಳ ಇಲ್ಲಿ, ಸಾರಿ ಮಹಾರಾಷ್ಟ್ರ, 5ನೇದು ಮಹಾರಾಷ್ಟ್ರ ಇಲ್ಲಿ, 6ನೇದು ತಾವು ಇಲ್ಲಿ ಗಮನಿಸಿ ಒಡಿಸ್ಸಾ, 6ನೇದು ಒಡಿಸ್ಸಾ, 7ನೇದು ತಮಿಳುನಾಡು, 8ನೇದು ಗೋವಾ, 9ನೇದು ಕರ್ನಾಟಕ. ಓಕೆ, ಕರ್ನಾಟಕ 9. ಕರ್ನಾಟಕ ಇಸ್ 9th. ಓಕೆ, ಅದು ತುಂಬಾ ಕಮ್ಮಿ ಇದೆ ನಮ್ಮಲ್ಲಿ ಮ್ಯಾಂಗ್ರೋವ್ ಗಿಡಗಳು. ಅತಿ ಹೆಚ್ಚು ಮ್ಯಾಂಗ್ರೋವ್ಗಳನ್ನ ನೋಡಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಅತಿ ಹೆಚ್ಚು ಮ್ಯಾಂಗ್ರೋವ್ ಸುಂದರ್ಬನ್ಸ್ನಲ್ಲಿ ಬರುತ್ತೆ, ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಬರುತ್ತೆ ನೋಡಿ, ಗಮನಿಸಿ. ಗುಜರಾತ್ನಲ್ಲಿದೆ. ಓಕೆ, ಗುಜರಾತ್ನ ಗಲ್ಫ್ ಆಫ್ ಕಂಬರ್, ಗಲ್ಫ್ ಆಫ್ ಕಚ್ ಭಾಗದಲ್ಲೆಲ್ಲ ನಮಗೆ ಜಾಸ್ತಿ ಮ್ಯಾಂಗ್ರೋವ್ ಕಾಡುಗಳಿದೆ. ಹಂಗೆ ನೆಕ್ಸ್ಟ್ ನೋಡಿ, ಹಂಗೆ 3ನೇ ಸ್ಥಾನಕ್ಕೆ ಬರೋದಲ್ಲ ಅಂಡಮಾನ್ ನಿಕೋಬಾರ್, 3ನೇ ಸ್ಥಾನಕ್ಕೆ ಬರುತ್ತೆ. ಗುಜರಾತ್ 2ನೇ ಸ್ಥಾನದಲ್ಲಿದೆ, ಪಶ್ಚಿಮ ಬಂಗಾಳ 1ನೇ ಸ್ಥಾನದಲ್ಲಿದೆ. ಅದನ್ನು ಗಮನಿಸಿ ಸ್ನೇಹಿತರೆ. 1, 2, 3 ಆಯ್ತಾ. 4ನೇದು ಆಂಧ್ರ ಪ್ರದೇಶ್, ಗೋದಾವರಿ ಭಾಗ, ಕೊರಿಂಗಾ ಅಂತೇಳಿ ಕಾಕಿನಾಡ ಅಂತ ಬರುತ್ತೆ, ಅದು ಕೃಷ್ಣಾ ಗೋದಾವರಿ ಭಾಗ ಅಲ್ಲೇ ಇದೆ, KG ಬೇಸಿನ್ ಭಾಗ. ಓಕೆ, ಅದನ್ನು ಗಮನಿಸಿ. ಮಹಾರಾಷ್ಟ್ರ 5ನೇ ಸ್ಥಾನದಲ್ಲಿದೆ ನೋಡಿ. ಈಗ ಮ್ಯಾಂಗ್ರೋವ್ ನಲ್ಲಿ ಎಷ್ಟೊಂದಿದೆ ನೋಡಿ, ವೈತರಣಾ ಭಾಗ, ಮುಂಬೈ ಭಾಗ, ವಸಾಯಿ, ಕರೆಕ್ಟ್, ಅವೆಲ್ಲ ವೆಲ್ಡೂರು, ಇವೆಲ್ಲ ಮಾಲ್ವನ್ ಅಂತೇಳಿ, ಇವೆಲ್ಲ ಮಹಾರಾಷ್ಟ್ರ ಸ್ನೇಹಿತರೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ, 5ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ.
6ನೇ ಸ್ಥಾನಕ್ಕೆ ನಮಗೆ ಒಡಿಸ್ಸಾ ಬರ್ತಾ ಇದೆ ನೋಡಿ. ಒಡಿಸ್ಸಾ ಬೈತರಕನಿಕಾ ಕೇಳಿರ್ತಾರೆ ಎಲ್ಲರೂ. ಬೈತರಕನಿಕಾ, ಧಾಮ್ರಾ, ಮಹಾನದಿ, ಚಿಲ್ಕಾ ಇವೆಲ್ಲ 6ನೇ ಸ್ಥಾನಕ್ಕೆ ಒಡಿಸ್ಸಾ ಬರುತ್ತೆ. 6ನೇ ಸ್ಥಾನಕ್ಕೆ. ಸೊ ಎಲ್ಲ ಗಮನಿಸಿದ. ಓಕೆ, 7ನೇ ಸ್ಥಾನಕ್ಕೆ ತಮಿಳುನಾಡು. ತಮಿಳುನಾಡಿನಲ್ಲಿ ಈ ಭಾಗದಿಂದ ಪಿಚ್ಚಾವರಂ, ಮುತ್ತುಪೇಟ್, ರಾಮನಾಥಪುರಂ ಇವೆಲ್ಲ ರಾಮನಾಥಪುರಂ ಇವೆಲ್ಲ 7ನೇ ಸ್ಥಾನ. ತಮಿಳುನಾಡು 7ನೇ ಸ್ಥಾನ. ಓಕೆ, 8 ಗೋವಾ ಇದೆ. ಗೋವಾ ಭಾಗ 8ಕ್ಕೆ ಸೇರುತ್ತೆ. 9 ಕರ್ನಾಟಕ. ಕರ್ನಾಟಕದಲ್ಲಿ ಕಾರವಾರದ ಹತ್ರ ಇದೆ, ಹೊನ್ನಾವರದ ಹತ್ರ ಶರಾವತಿ ನದಿ ಹೋಗಿ ಸಮುದ್ರ ಸೇರುತ್ತೆ, ಅಲ್ಲೆಲ್ಲ ಮರಗಳಿದೆ. ಕಾಳಿ ನದಿ ಹೋಗಿ ಸೇರುತ್ತೆ ನೋಡಿ, ಅಲ್ಲಿದೆ. ಕುಂದಾಪುರ, ಓಕೆ, ಕುಂದಾಪುರದ ಹತ್ರ ಇದೆ. ಮಂಗಳೂರು ಹತ್ರ ಇದೆ, ನೇತ್ರಾವತಿ ನದಿ ಹೋಗಿ ಸೇರುತ್ತೆ ನೋಡಿ, ಅಲ್ಲೆಲ್ಲ. ಓಕೆ, ಎಲ್ಲ ಗಮನಿಸಬೇಕು ಸ್ನೇಹಿತರೆ, ಇದೆಲ್ಲ ನೀವು. ಓಕೆ, ಸೊ ಇವೆಲ್ಲ ನಮ್ಮ ಮ್ಯಾಂಗ್ರೋವ್ ಕಾಡುಗಳು ಸಹ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದರುಗಳು. ಭಾರತದಲ್ಲಿರುವಂತಹ ಮುಖ್ಯ ಬಂದರುಗಳು, ಮೇಜರ್ ಪೋರ್ಟ್ಸ್ಗಳು ಇಲ್ಲಿ ನೋಡಿ. ಕಾಂಡ್ಲಾ ಆಯಿತು, ಮುಂಬೈ ಪೋರ್ಟ್ ಆಯಿತು, ಜವಾಹರ್ಲಾಲ್ ನೆಹರು ಪೋರ್ಟ್ ರಾಷ್ಟ್ರದಲ್ಲಿ ನಾವಿ ಮುಂಬೈ ಅಂತ ಕರಿತೀವಿ ನಾವು ಆ ಪ್ರದೇಶ. ನಾವಿ ಮುಂಬೈನಲ್ಲಿ ಈಗ ಹೊಸ ಪೋರ್ಟ್ ಯಾವುದು? ವಾಧವನ್. ಇದು ಹೊಸ ಮೇಜರ್ ಬಂದರು, ಮಹಾ ಪ್ರಮುಖ ಬಂದರು ಸ್ನೇಹಿತರೆ. ವಾಧವನ್ ಅಂತೇಳಿ ಮುಂಬೈಯಿಂದ 140 ಕಿಲೋಮೀಟರ್ ಉತ್ತರ. ಮುಂಬೈಯಿಂದ 140 ಕಿಲೋಮೀಟರ್ ಉತ್ತರದಲ್ಲಿ ವಾಧವನ್ ಪೋರ್ಟ್ ಬಂದೇ ಬರುತ್ತೆ, ಎಕ್ಸಾಮ್ಲಿ ಕೇಳ್ತಾರೆ. ನೆಕ್ಸ್ಟ್ ಮಾರ್ಮಗೋವಾ, ಇದು ಗೊತ್ತಿದೆ ಎಲ್ಲರಿಗೂ. ನ್ಯೂ ಮಂಗಳೂರು ಗೊತ್ತಿದೆ ಎಲ್ಲರಿಗೂ. ಕೊಚ್ಚಿ ಗೊತ್ತಿದೆ. ಟುಟಿಕೋರಿನ್, ಚೆನ್ನೈ ಮತ್ತು ಎನ್ನೋರ್. ನೆಕ್ಸ್ಟ್ ವಿಶಾಖಪಟ್ಟಣಂ, ಪಾರದೀಪ್, ಹಾಲ್ಡಿಯಾ, ಕಲ್ಕಟ್ಟ ಮತ್ತೆ ಇನ್ನೊಂದು ಪೋರ್ಟ್ ಬ್ಲೇರ್. ಮೊದಲು ಪೋರ್ಟ್ ಬ್ಲೇರ್ ನಾವು ಪ್ರಮುಖ ಬಂದರು ಅಂತ ಹೇಳಿ ಕರೀತಿದ್ರು, ಈಗ ಅದನ್ನು ತೆಗೆದಿದ್ದಾರೆ ಸ್ನೇಹಿತರೆ. ಪೋರ್ಟ್ ಬ್ಲೇರ್ ಇವಾಗ ಪ್ರಮುಖ ಅಲ್ಲ, ಅದು ಚಿಕ್ಕ ಬಂದರು, ಸಣ್ಣ ಬಂದರು ಸೇರಿಸಿದ್ದಾರೆ. ಸೊ ಹಾಗೆ ಕರ್ನಾಟಕದಲ್ಲಿರುವ ಬಂದರುಗಳನ್ನ ನೋಡಿ. ಈಗ ಕರ್ನಾಟಕದಲ್ಲಿ ಆಲ್ರೆಡಿ ಹೇಳಿ ನಮಗೆ ಇಲ್ಲಿ ನೋಡಿ, ನ್ಯೂ ಮಂಗಳೂರು ಗೊತ್ತಿದೆ, ಇಲ್ಲಿ ಮಹಾಬಂದರು ಇದು. ಓಲ್ಡ್ ಮಂಗಳೂರು ಇತ್ತಲ್ಲ, ಅದು ಚಿಕ್ಕ ಬಂದರು, ಸಣ್ಣ ಬಂದರು ಇದು. ಓಲ್ಡ್ ಮಂಗಳೂರು, ಪಡುಬಿದ್ರಿ ನೋಡಿ, ಮಲ್ಪೆ, ಹಂಗಾರಕಟ್ಟ, ಕುಂದಾಪುರ, ಭಟ್ಕಳ, ಮಂಕಿ, ಪವನ ಕುರುವೆ, ಹೊನ್ನಾವರ, ತದರಿ, ಬೆಲಿಕೆರೆ, ಕಾರವಾರ. ಆಯ್ತಾ? ಇದೆಲ್ಲ ಚಿಕ್ಕ ಚಿಕ್ಕ ಬಂದರುಗಳು ಸ್ನೇಹಿತರೆ. ಎಲ್ಲನೂ ಗುರುತಿಸಿದೆ ನಾನು. ಪೋರ್ಟ್ಗಳ ಕಾರವಾರ, ಮರಿಬೇಡಿ, ಕಾರವಾರ, ಮರಿಬೇಡಿ, ಬೆಲಿಕೆರೆ ಪೋರ್ಟ್ ಮರಿಬೇಡಿ. ಓಕೆ, ಹಂಗೆ ಭಟ್ಕಳ, ಕುಂದಾಪುರ, ಮಲ್ಪೆ, ಓಕೆ, ಓಲ್ಡ್ ಮಂಗಳೂರು, ನ್ಯೂ ಮಂಗಳೂರು, ಪಡುಬಿದ್ರಿ, ಈ ರೀತಿ ಸಮಸ್ಯೆ. ಇದರಲ್ಲೇ ಸ್ನೇಹಿತರೆ ನಮಗೆ ಏನು ಗೊತ್ತಾಗಬೇಕು ಅಂದರೆ, ಇನ್ನೊಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತೇಳಿ ಡೆನ್ಮಾರ್ಕ್ನ ಸಂಸ್ಥೆ ಇದೆ. ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಪರಿಸರ ಶಿಕ್ಷಣ ಸಂಸ್ಥೆ ಅಂತ ಮಾಡಿದ್ದಾರೆ ಅವರು. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸ್ವಚ್ಛವಾಗಿರುವಂತಹ ಕರಾವಳಿ ತೀರದಲ್ಲಿ ಸ್ವಚ್ಛವಾಗಿರುವಂತಹ ಪರಿಸರವನ್ನು ಸಂರಕ್ಷಣೆ ಮಾಡಿರುವಂತಹ ಸುರಕ್ಷಿತವಾಗಿರುವಂತಹ ಬೀಚ್ಗಳಿಗೆ ಅವರು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಹೇಳಿ ಕೊಡ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಭಾರತದಲ್ಲಿ 12 ಬೀಚ್ಗಳು ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಅತಿ ಸ್ವಚ್ಛವಾಗಿರುವಂತಹ ಬೀಚ್ಗಳು, ಸುರಕ್ಷಿತ ಇರುವಂತಹ ಬೀಚ್ಗಳು, ಆಮೇಲೆ ಕರಾವಳಿ ತೀರದಲ್ಲಿ ಎಲ್ಲ ವ್ಯವಸ್ಥೆ ಸೌಲಭ್ಯಗಳಿರುವಂತಹ ಬೀಚ್ ಇದು, ಮತ್ತು ಪರಿಸರ ಸಂರಕ್ಷಣೆ ಆಗಿರುವಂತಹ ಬೀಚ್ ಇದು, ಜೊತೆಗೆ ಜನಗಳಿಗೆ ಅದರ ಬಗ್ಗೆ ಅರಿವು ಕೂಡ ಇರುವಂತಹ ಬೀಚ್ ಇದು ಸ್ನೇಹಿತರೆ. ಯಾವುದು? ಶಿವರಾಜ್ಪುರ್ ಗುಜರಾತ್ನಲ್ಲಿ, ಹಂಗೆ ಗೋಗ್ಲಾ ಬೀಚ್ ಡಿಯುನಲ್ಲಿ, ಪಡುಬಿದ್ರಿ ಮತ್ತು ಕಾಸರಗೋಡ್. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಕಾಸರಗೋಡ್ ಅಲ್ಲ, ಕಾಸರಗೋಡ್ ಕೇರಳ ಆಗೋಗುತ್ತೆ. ಕಾಸರಗೋಡ್ ಇದು ಕಾಸರಗೋಡ್ ಇಲ್ಲಿ ಬರುತ್ತೆ, ಉತ್ತರ ಕನ್ನಡ ಬರುತ್ತೆ. ಪಡುಬಿದ್ರಿ ಉಡುಪಿ, ನೆನಪಿಟ್ಟುಕೊಳ್ಳಿ ಇವೆರಡು. ಕಪ್ಪಾದ್ ಬೀಚ್ ಕೇರಳ, ಹೇಳಿದಲ್ಲ, ವಾಸ್ಕೋ ಡ ಗಾಮಾ ಲ್ಯಾಂಡ್ ಎಂಟರ್ ಆಗಿ ಪಾಯಿಂಟ್. ಕಡಮತ್ ಬೀಚ್ ಮತ್ತು ಮಿನಿಕೋಯ್ನಲ್ಲಿ ಟುಂಡಿ ಬೀಚ್. ಮಿನಿಕೋಯ್ ಅಂತ ಒಂದು ದ್ವೀಪ ಇದೆ ಸ್ನೇಹಿತರೆ, ಅಂದ್ರೆ 8 ಡಿಗ್ರಿ ಚಾನಲ್ ಮೇಲೆ ಮಿನಿಕೋಯ್ ಅಂತ ಒಂದು ದ್ವೀಪ ಇದೆ. ಆ ಮಿನಿಕೋಯ್ನಲ್ಲಿ ತುಂಡಿ ಬೀಚ್ ಅಂತ ಕರೀತೀವಿ. ವೆರಿ ಪಾಪ್ಯುಲರ್, ತುಂಬಾ ಸುಂದರವಾದಂತಹ ಬೀಚ್ ಇದು ಲಕ್ಷದ್ವೀಪದಲ್ಲಿ. ಹಂಗೆ ಕಡಮಟ್ ಅಂತ ಒಂದು ಐಲ್ಯಾಂಡ್ ಇದೆ. ಆ ಕಡಮಟ್ ಐಲ್ಯಾಂಡ್ ಅಲ್ಲಿ ಒಂದು ಬೀಚ್ ಇದೆ, ಅದು. ದೆನ್ ಕೋವಲಂ ಬೀಚ್ ತಮಿಳುನಾಡು, ಇಲ್ಲಿ. ಎಡನ್ ಬೀಚ್ ಪುಡುಚೇರಿ, ರಾಧಾನಗರ್ ಬೀಚ್ ಅಂಡಮಾನ್ ನಿಕೋಬಾರ್, ಋಷಿಕೊಂಡ ಬೀಚ್ ಆಂಧ್ರ ಪ್ರದೇಶ್, ಓಕೆ, ಗೋಲ್ಡನ್ ಬೀಚ್ ಒಡಿಸ್ಸಾ. ಇವೆಲ್ಲ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿರುವಂತಹ ಬೀಚ್ಗಳು ಸ್ನೇಹಿತರೆ. ಅದನ್ನು ಕೊಡೋದು ಯಾವ ಸಂಸ್ಥೆ? ಡೆನ್ಮಾರ್ಕ್ನ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್, ಅಂದರೆ ಪರಿಸರ ವಿದ್ಯಾಸಂಸ್ಥೆ ಅದು. ಸೊ ನೀಲಿ ಧ್ವಜ ಪ್ರಮಾಣೀಕರಣ ಅಂತ ಕರೀತೀವಿ. ಓಕೆ, ಇದು ಯಾವ ಆಧಾರದ ಮೇಲೆ ಕೊಡ್ತಾರೆ? ಇದನ್ನ ನೀರಿನ ಸ್ವಚ್ಛತೆ, ಪರಿಸರ
ಬಗ್ಗೆ ಅಲ್ಲಿನ ಜನಗಳಿಗೆ ಇರುವಂತಹ ಶಿಕ್ಷಣ ಮತ್ತು ಮಾಹಿತಿ, ಮತ್ತು ಅಲ್ಲಿ ಯಾವ ರೀತಿ ಪರಿಸರ ನಿರ್ವಹಣೆ ಆಗ್ತಾ ಇದೆ, ಆ ಕರಾವಳಿ ತೀರದಲ್ಲಿ ಯಾವ ರೀತಿ ಸುರಕ್ಷತೆ ಇದೆ, ಸೌಲಭ್ಯಗಳಿದೆ, ಅದರ ಆಧಾರದ ಮೇಲೆ ಕೊಡ್ತಾರೆ. ಸೊ ನಮ್ಮ ಭಾರತದಲ್ಲಿ 12 ಇದೆ. ಅದನ್ನ ನಮ್ಮ ಕೇಂದ್ರಾಲಯ ಇದೆ ಪರಿಸರ ಮತ್ತು ಅರಣ್ಯ, ಅವರು ಸಹ ಅದನ್ನ ಈಗ ಸಂರಕ್ಷಣೆ ಮಾಡಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಈ ರೀತಿ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಕೂಡ ನೋಡಿದ್ರಿ ತಾವೆಲ್ಲರೂ. ಸೊ ಸ್ನೇಹಿತರೆ, ಕೊನೆಗೆ ತಮ್ಮ ನಾವು ಕರ್ನಾಟಕದಲ್ಲಿರುವಂತಹ ಮುಖ್ಯ ಬೀಚ್ಗಳು ಹತ್ತಿರ 20 ಬೀಚ್ ಇದೆ ಅಂತ ಹೇಳಿ ಸರ್ಕಾರದವರು ಈಗ ಗುರುತಿಸಿದ್ದಾರೆ ಸ್ನೇಹಿತರೆ. ಸೊ ಅದನ್ನ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದೀನಿ. ಕಾಸರಗೋಡು, ಪಡುಬಿದ್ರಿ ನಾನು ಹೈಲೈಟ್ ಮಾಡಿದ್ದೀನಿ, ಯಾಕಂದ್ರೆ ಎರಡನ್ನ ಬ್ಲೂ ಫ್ಲಾಗ್ ಬೀಚ್ ಅಂತ ಕರೆದುಬಿಟ್ಟಿದ್ದೀವಿ ಆಲ್ರೆಡಿ. ಬ್ಲೂ ಫ್ಲಾಗ್ ಇಲ್ಲಿ ನೋಡಿ, ಒಂದು ಕಾಸರಗೋಡು ಇಲ್ಲಿ ಬರ್ತದೆ ನೋಡಿ, ಉತ್ತರ ಕನ್ನಡ ಬರುತ್ತೆ, ಇದು ಉತ್ತರ ಕನ್ನಡ ಗಡಿ ಇದು. ಅಲ್ಲಿಂದ ಎರಡು ನೋಡಿ ಉಡುಪಿ ಗಡಿ ಇದು, ಇದು ಉಡುಪಿ ಇಲ್ಲಿ ಹೋಗುದು, ಗಮನಿಸಿ ಅದನ್ನು. ಓಕೆ, ಇದು ಉಡುಪಿಯವರಿಗೆ ಇದು ಕೆಳಗಡೆ ದಕ್ಷಿಣ ಕನ್ನಡ ಭಾಗ. ಸೊ ಪಡುಬಿದ್ರಿ ಉಡುಪಿ ಬರುತ್ತೆ, ಕಾಸರಗೋಡು ಉತ್ತರ ಕನ್ನಡ ಬರುತ್ತೆ. ಕೇಳ್ತಾರೆ ಇದನ್ನ, ಕಾಸರಗೋಡು ಉತ್ತರ ಕನ್ನಡ, ಕಾಸರಗೋಡು ಗಮನಿಸಿ, ಪಡುಬಿದ್ರಿ ಉಡುಪಿ. ಹಾಗೆ ಓಂ ಬೀಚ್ ಕೇಳಿರ್ತಾರಲ್ಲ, ಓಂ ಬೀಚ್ ಎಲ್ಲರಿಗೂ ಫೇಮಸ್ ಇದೆ ಗೋಕರ್ಣದಲ್ಲಿ, ಕುಡ್ಲೆ ಬೀಚ್ ಪಕ್ಕ ಓಂ ಬೀಚ್. ಹಾಗೆ ಪ್ಯಾರಡೈಸ್ ಬೀಚ್, ಕಾರವಾರ ಬೀಚ್ ನಾವು ರವೀಂದ್ರನಾಥ್ ಟಾಗೋರ್ ಬೀಚ್ ಅಂತ ಕರಿತೀವಿ. ಓಕೆ, ನಮಗೆ ಸ್ನೇಹಿತರೆ, ಅವರ ಅಣ್ಣ ರವೀಂದ್ರನಾಥ್ ಟ್ಯಾಗೋರ್ ಅವರ ಅಣ್ಣ 1882 ನಲ್ಲಿ ಕಾರವಾರ ಭಾಗದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರ ಅಣ್ಣನ ಹೆಸರು ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ, ಅವರು ಜಡ್ಜ್ ಆಗಿರ್ತಾರೆ ಈ ಭಾಗದಲ್ಲಿ, ಕಾರವಾರದಲ್ಲಿ ಇರ್ತಾರೆ. ಆಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರನ್ನ ಭೇಟಿಯಾಗಿ ಬರ್ತಾರೆ 1882 ನಲ್ಲಿ, ಕಾರವಾರಕ್ಕೆ ಬರ್ತಾರೆ. ಆಗ ಕಾಳಿ ನದಿ ಹೋಗಿ ಸಮುದ್ರ ಸೇರುತ್ತೆ ನೋಡಿ, ಅರಬ್ಬಿ ಸಮುದ್ರ ಸೇರುತ್ತಲ್ಲ, ಆ ಭಾಗದಲ್ಲಿ ಕುತ್ಕೊಂಡು ಕವನ ಬರೀತಾರೆ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ತುಂಬಾ ಇಷ್ಟಪಟ್ಟು ಮೊದಲ ಕವನ ಅವರದು ಇಲ್ಲಿ ಕಾರವಾರದಲ್ಲಿ. ಅದಕ್ಕೆ ಆ ಜಾಗಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕರೀತಾರೆ. ಈಗ ಯಾವ ರೀತಿ ಕರ್ನಾಟಕಕ್ಕೂ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೂ ಏನು ಸಂಪರ್ಕ ಅಂದ್ರೆ, ಅವರ ಅಣ್ಣ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ಜಡ್ಜ್ ಆದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಭೇಟಿಯಾಗ್ಬಿಡ್ತಾರೆ. ಆಗ ಅವರು ಆ ಸುಂದರವಾದಂತಹ ಕಾಳಿ ನದಿಯನ್ನು ವರ್ಣಿಸ್ತಾರೆ, ಸಮುದ್ರ ಸೇರದನ್ನು ವರ್ಣಿಸಿ ಮೊದಲ ಕವನ ಅವರು ಇಲ್ಲಿ. ಹಾಗೆ ಮಲ್ಪೆ ಬೀಚ್ ಗೊತ್ತಿದೆ, ಉಡುಪಿ ಮಲ್ಪೆ ಬಗಲ ಸೇಂಟ್ ಮೇರೀಸ್ ದ್ವೀಪಕ್ಕೆ ಹೋಗಬೇಕಾದ್ರೆ ತಾವು ಮಲ್ಪೆಯಿಂದನೇ ದೋಣಿ ವಿಹಾರ ಮಾಡಬೇಕಾಗುತ್ತೆ ಸ್ನೇಹಿತರೆ. 40-50 ನಿಮಿಷದ್ದು ಚಿಕ್ಕ ದೋಣಿ ವಿಹಾರ ಮಲ್ಪೆಯಿಂದ ಸೇಂಟ್ ಮೇರೀಸ್ ದ್ವೀಪಕ್ಕೆ. ಹಾಗೆ ಮುರುಡೇಶ್ವರ ಬೀಚ್ ಗೊತ್ತಿದೆ ಎಲ್ಲರೂ, ಶಿವನ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಹಾಗೆ ಪಣಂಬೂರು ಬೀಚ್, ಮರವಂತೆ ಬೀಚ್, ತಣ್ಣೀರ್ಬಾವಿ ಬೀಚ್, ಸುರತ್ಕಲ್ NITK ಸುರತ್ಕಲ್, ಶಶಿತ್ಲು ಬೀಚ್ ಅಂತ ಕರೀತೀವಿ, ಇತ್ಲು ಶಶಿತ್ಲು ಬೀಚ್. ಹಾಗೆ ಅಪ್ಸರಕೊಂಡ ಬೀಚ್, ಕಾಪು ಬೀಚ್, ಸೋಮೇಶ್ವರ ಬೀಚ್, ಹಾಫ್ ಮೂನ್ ಬೀಚ್, ಸೇಂಟ್ ಮೇರೀಸ್ ಐಲ್ಯಾಂಡ್ ಬೀಚ್ ಕೂಡ ಫೇಮಸ್, ಮುಕ್ಕಾ ಬೀಚ್ ಮತ್ತು ಉಳ್ಳಾಲ್. ಈ ರೀತಿ ಬೀಚ್ಗಳನ್ನ ನಾವು ಕರ್ನಾಟಕದ್ದು ಸಹ ನಾನು ಹೇಳಿದ್ದೇನೆ ಸ್ನೇಹಿತರೆ. ಎಲ್ಲಾ ತರ ಮಾಹಿತಿಗಳು ನಾನು ಇಲ್ಲಿ ಈ ಕ್ಲಾಸ್ ಕೊಟ್ಟಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಬಂದಿದ್ದೀನಿ. ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೂ ಎಲ್ಲ ಗ್ರೂಪ್ಸ್ಗಳು ಶೇರ್ ಮಾಡಿ ಸ್ನೇಹಿತರೆ. ನನಗೆ ಮುಂದೆ ತರಗತಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾರೆ ಈ ಕ್ಲಾಸ್ನ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.